ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ, ಸೊ ಇವತ್ತಲಿಂದ ನಾವು ಒಂದು ವಿಶೇಷವಾಗಿರುವಂತಹ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡೀವಿ. ಈಗಾಗಲೇ ನೀವು ಥಂಬ್ನೇಲ್ ದಲ್ಲಿ ನೋಡಿರಬಹುದು, ಪ್ರಚಲಿತ ಘಟನೆಗಳನ್ನ. ಕರೆಂಟ್ ಅಫೇರ್ಸ್ 2024ರ ಇಡೀ ವರ್ಷದಲ್ಲಿ ಇರುವಂತಹ ಸಂಪೂರ್ಣ ಅಂದ್ರೆ ಜನವರಿಯಿಂದ ಹಿಡಿದು ಡಿಸೆಂಬರ್ ವರೆಗೆ ಇರುವಂತಹ ಎಲ್ಲಾ ಸೀರೀಸ್ ಇರ್ತಕ್ಕಂಥದ್ದು ನಿಮ್ಗೆ ನಾವು ತರ್ತಾ ಇದ್ದೇವೆ. ಈ ಒಂದು ಪ್ರಚಲಿತ ಘಟನೆಗಳು ನಿಮಗೆ NTPC ಎಕ್ಸಾಮ್ ಆಗಿರಬಹುದು, ALP ಟೆಕ್ನಿಷಿಯನ್, RPF, ಗ್ರೂಪ್ ಡಿ, ಆಮೇಲೆ SSC ಇರುವಂತಹ ಎಲ್ಲ ಎಕ್ಸಾಮ್ಸ್ ಗಳಿಗೂ ಕೂಡ ಇದು ಯೂಸ್ ಆಗುವ ಹಾಗೆ ನಾವು ಕ್ಲಾಸಸ್ ಗಳನ್ನ ಮಾಡ್ತಾ ಇದ್ದೇವೆ SSC ದಿಂದ ಎಲ್ಲ ಎಕ್ಸಾಮ್ಸ್ ಗಳಿಗೆ. ಸೊ ಹಾಗಾಗಿ ಈ ಒಂದು ಏನ್ ಸೀರೀಸ್ ಇದೆ ನಿಮ್ಗೆ ಬಹಳಷ್ಟು ಯೂಸ್ಫುಲ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಇದು ನೋಡ್ರಿ, 1K ಸೀರೀಸ್ ಅಂತ ಇದಕ್ಕೆ ಹೆಸರನ್ನ ಕೊಟ್ಟಿವಿ ನಾವು. 1K ಅಂತಂದ್ರೆ 100+ ಕ್ವಶನ್ಸ್ ಗಳು ನಿಮ್ಗೆ ಇದರಲ್ಲಿ ಸಿಗ್ತಾ ಇದಾವೆ. MCQs ಕ್ವಶನ್ಸ್ ಗಳು 1000ಕ್ಕಿಂತ ಹೆಚ್ಚು MCQs ಗಳನ್ನ ನಾವು ಈ ಸೀರೀಸ್ ದಲ್ಲಿ ತರ್ತಾ ಇದ್ದೇವೆ. ಇದು ಇವತ್ತಿನ ಪಾರ್ಟ್ 1 ಇದೆ, ಒಂದನೇ ಒಂದು ವಿಡಿಯೋ ಇದು. ಇದರಲ್ಲಿ ಕೂಡ ನಾವು ಬಹಳಷ್ಟು 1ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಈ ರೀತಿ 1ರಿಂದ ಹಿಡಿದು 1000ವರೆಗೆ ಕ್ವಶನ್ಸ್ ಇರ್ತಾವು. ಈ ಎಲ್ಲ 1000 ಕ್ವಶನ್ಸ್ ಗಳು 2024 ಜನವರಿದಿಂದ ಹಿಡಿದು ಡಿಸೆಂಬರ್ ವರೆಗೆ ಇರುವಂತಹ ಎಲ್ಲ ಪ್ರಚಲಿತ ಘಟನೆಗಳಿಗೆ ಸಂಬಂಧ ಇರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್, ಅದರ ಜೊತೆಗೆ ಅದರ ಎಕ್ಸ್ಪ್ಲನೇಷನ್. ಮತ್ತು ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಈ ಒಂದು ಏನ್ ಸೀರೀಸ್ ಇದೆ ಈ ಪ್ರಚಲಿತ ಘಟನೆಗಳ ಜನವರಿದಿಂದ ಹಿಡಿದು ಡಿಸೆಂಬರ್ ವರೆಗೆ ನಿಮ್ಗೆ ಫ್ರೀ ಆಗಿರುವಂತಹ PDF ಅನ್ನ ಕೊಡ್ತಾ ಇದ್ದೇವೆ. ಫ್ರೀ ಆಗಿರುವಂತಹ ಏನ್ ಸಿಗ್ತಾ ಇದೆ ನಿಮ್ಗೆ ಇದರಲ್ಲಿ PDF ನೋಟ್ಸ್ ಸಿಗ್ತಾ ಇದೆ. ಆ PDF ನೋಟ್ಸ್ ಅನ್ನ ಪಡ್ಕೋಬೇಕು ಅಂತಂದ್ರೆ ಆ PDF ನೋಟ್ಸ್ ನಾವು ನಮ್ಮ ಟೆಲಿಗ್ರಾಮ್ ಚಾನೆಲ್ ದಲ್ಲಿ ಶೇರ್ ಮಾಡ್ತಾ ಇರ್ತೇವೆ. ಇವತ್ತು ಒಂದು ಕ್ಲಾಸ್ ಮುಗೀತು ಅಂತಂದ್ರೆ ಇದರ PDF ಟೆಲಿಗ್ರಾಮ್ ಚಾನೆಲ್ ದಲ್ಲಿ ನಾವು ಶೇರ್ ಮಾಡ್ತಾ ಇರ್ತೀವಿ. ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಪ್ರಿಂಟ್ ಕೂಡ ತಗೊಂಡು ಅದನ್ನ ರಿವೈಸ್ ಕೂಡ ಮಾಡ್ತಾ ಇರ್ಬೋದು ನೀವು. ಓಕೆ, ಸೊ ಇದು ನಿಮ್ಗೆ ಬಹಳಷ್ಟು ಯೂಸ್ಫುಲ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಇದು ನೋಡ್ರಿ, ಮುಂದೆ ಬರುವಂತಹ ಏಪ್ರಿಲ್ ದಲ್ಲಿ ಏನ್ ಎಕ್ಸಾಮ್ ಇದೆ, ಏಪ್ರಿಲ್ ಮೇ ದಲ್ಲಿ NTPC ಗ್ರಾಜುಯೇಟ್, ನಾನ್ ಗ್ರಾಜುಯೇಟ್ ಆ ಎರಡೂ ಎಕ್ಸಾಮ್ ಗಳಿಗೂ, ಆಮೇಲೆ ಈಗಾಗಲೇ ALP ಅಂತೂ ಮುಗಿಲಿಕ್ಕೆ ಬಂತ ಎಕ್ಸಾಮ್, ಆಮೇಲೆ ಟೆಕ್ನಿಷಿಯನ್ ಎಕ್ಸಾಮ್, RPF ಕೂಡ ಇದೆ ಜನವರಿದಲ್ಲಿ, ಕಾನ್ಸ್ಟೇಬಲ್ ಆ ಎಕ್ಸಾಮ್ಗೆ, ಆಮೇಲೆ ಗ್ರೂಪ್ ಡಿ ಕಾಲ್ಫಾರ್ಮ್ ಆಗ್ಲಿಕ್ಕೆ ಹೋಗ್ತಾ ಇದೆ ಡಿಸೆಂಬರ್ ದಲ್ಲಿ. ಓಕೆ, ಸೊ ಆ ಎಕ್ಸಾಮ್ಗೆ, ಆಮೇಲೆ SSC ದಿಂದ ಇರುವಂತಹ ಏನ್ ಎಕ್ಸಾಮ್ಸ್ ಗಳಿದಾವು, SSC GD ಮುಖ್ಯವಾಗಿದೆ, ಆ ಎಕ್ಸಾಮ್ಗೂ ಕೂಡ ನಿಮ್ಗೆ ಈ ಕರೆಂಟ್ ಅಫೇರ್ಸ್ ಯೂಸ್ಫುಲ್ ಆಗ್ತಾ ಇದೆ. ನಾವು ಸ್ಪೆಷಲಿ ಈ ಒಂದು 1K ಸೀರೀಸ್ ಇರುವಂತದ್ದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಿಗೆ ಸಂಬಂಧ ಇರುವ ಹಾಗೇನೆ ಈ ಒಂದು ಸೀರೀಸ್ ಅನ್ನು ನಡೆಸ್ತಾ ಇದ್ದೇವೆ. ಇದು ಸಂಪೂರ್ಣವಾಗಿ ಕನ್ನಡ ಭಾಷೆಯಲ್ಲಿ ನಿಮ್ಗೆ ಅವೈಲೇಬಲ್ ಇದೆ. ಓಕೆ, ಇವತ್ತು ಪಾರ್ಟ್ 1 ಇದೆ. ಇದರಲ್ಲಿ ನಾವು 10 ಕ್ವಶನ್ಸ್ ಗಳನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ. ಡೈಲಿ ಕ್ಲಾಸಸ್ ಗಳು ನಿಮ್ಗೆ ಸಿಗ್ತಾ ಹೋಗ್ತವೆ. ಆ ಕ್ಲಾಸಸ್ ಗಳನ್ನ ಮಿಸ್ ಮಾಡ್ಕೋಬೇಡ್ರಿ. PDF ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಟೆಲಿಗ್ರಾಮ್ ಚಾನೆಲ್ ದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗಿರ್ತೈತಿ, ಅಲ್ಲಿ ಹೋಗಿ ಟೆಲಿಗ್ರಾಮ್ ದಲ್ಲಿ ಜಾಯ್ನ್ ಆಗ್ರಿ. ಹಿಟ್ ವಿತ್ ಮಾಸ್ ಅಂತ ಹೇಳಿದೆ ನಮ್ಮ ಟೆಲಿಗ್ರಾಮ್ ಚಾನೆಲ್ ದ ಹೆಸರು. ಅಲ್ಲಿ ಹೋಗಿ ಜಾಯ್ನ್ ಆಗ್ರಿ. ಅಲ್ಲಿ ನಿಮ್ಗೆ ಫ್ರೀ ಆಗಿ PDF ಸಿಗ್ತಾ ಇದೆ. PDF ಅನ್ನ ಪ್ರಿಂಟ್ ತಕೊಂಡು ನೀವು ಸ್ಟಡಿ ಮಾಡಬಹುದು. ಅದ್ರ ಜೊತೆಗೆ NTPC, ALP ಟೆಕ್ನಿಷಿಯನ್, RPF, ಗ್ರೂಪ್ ಡಿ, SSC ಎಲ್ಲ ಎಕ್ಸಾಮ್ಸ್ ಗಳಿಗೆ ಕ್ಲಾಸಸ್ ಗಳು ಅವೈಲೇಬಲ್ ಇದಾವೆ. ಆ ಕ್ಲಾಸಸ್ ಗಳನ್ನು ಕೂಡ ನೀವು ಪಡ್ಕೋಬಹುದು. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ರಿ, ಹೆಚ್ಚಿನ ಮಾಹಿತಿ ಪಡ್ಕೊಳ್ರಿ. ಈ ಎಲ್ಲ ಕ್ಲಾಸಸ್ ಗಳು ನಿಮ್ಗೆ ಪೇಡ್ ಕ್ಲಾಸಸ್ ಗಳು ಕೂಡ ಅವೈಲೇಬಲ್ ಇದಾವೆ. ಆ ಕ್ಲಾಸಸ್ ಗಳನ್ನ ತಗೊಂಡು ನೀವು ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಅನ್ನ ಮಾಡಬಹುದು. ಓಕೆ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ರಿ. ಈಗ 1K ಸೀರೀಸ್ ಅಂತ ಏನಿದೆ, ಈ ಸೀರೀಸ್ ನಿಮ್ಗೆ 1000 ಕ್ವಶನ್ ಗಳನ್ನ ಕೊಡ್ತಾ ಇದ್ದೀವಿ ಫ್ರೀ ಆಗಿ. ಅದು ಕೂಡ MCQs ಇರ್ತೈತಿ, ಅದ್ರ ಜೊತೆಗೆ ಅದರ ಒಂದು ಡಿಟೇಲ್ ಆಗಿರುವಂತಹ ಸೊಲ್ಯೂಷನ್, ಅದರ ಬ್ಯಾಕ್ ಗ್ರೌಂಡ್ ಗೆ ಸಂಬಂಧ ಇರುವಂತದ್ದು ಇರ್ತೈತಿ. ಈ ಒಂದು ವಿಡಿಯೋವನ್ನ ನೋಡ್ರಿ ನೀವು, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇರ್ತಾವ ಅಂತ ಹೇಳಿ. ಓಕೆನಾ, ರೈಟ್. ಸೊ ಈಗ ಇದು ನೋಡ್ರಿ, ಕರೆಂಟ್ ಅಫೇರ್ಸ್ 2024 NTPC, ALP ಟೆಕ್ನಿಷಿಯನ್, RPF, ಗ್ರೂಪ್ ಡಿ, ಆಮೇಲೆ SSC ಎಕ್ಸಾಮ್ಸ್ ಗಳಿಗೆ ಇದು ಇವತ್ತಿನ ಪಾರ್ಟ್ 1 ವಿಡಿಯೋ ಇದೆ. ಇದು ಕನ್ನಡದಲ್ಲಿ ಇರ್ತಾ ಇದೆ. ನಮ್ಮ ಟೆಲಿಗ್ರಾಮ್ ಚಾನೆಲ್ ಕೂಡ ಹಿಟ್ ವಿತ್ ಮಾಸ್, ಆಮೇಲೆ ಅದ್ರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಕೂಡ ಹಿಟ್ ವಿತ್ ಮಾಸ್ ಇದೆ. ಆಮೇಲೆ ಇದು ಆನ್ಲೈನ್ ಕೋಚಿಂಗ್ ಸೆಂಟರ್ ನಮ್ದು, ನಮ್ಮ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿದೊಳಗೆ ಬರುವಂತದ್ದು. ಏನಾದ್ರು ನಿಮ್ಗೆ ಡೌಟ್ಸ್ ಇದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ನೀವು 8861927838 ನಂಬರ್ಗೆ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗಾದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಯನ್ನ ನೀವು ನೋಡಬಹುದು ಇಲ್ಲಿ ಸ್ಕ್ರೀನ್ ಮೇಲೆ. ಮೊದಲನೇ ಪ್ರಶ್ನೆ ಏನಿದೆ ಇವತ್ತು, ಏಷ್ಯಾ ಪವರ್ ಇಂಡೆಕ್ಸ್ ಏನಿದು, ಏಷ್ಯಾ ಪವರ್ ಇಂಡೆಕ್ಸ್ API ಅಂತ ಹೇಳ್ತೇವೆ 2024. ಏಷ್ಯಾ ಪವರ್ ಇಂಡೆಕ್ಸ್ 2024ರಲ್ಲಿ ಭಾರತ ಯಾವ ಸ್ಥಾನವನ್ನು ಸಾಧಿಸಿದೆ ಅಂತ ಹೇಳಿ ಪ್ರಶ್ನೆ ಇದೆ. ಆಪ್ಷನ್ಸ್ ಗಳಲ್ಲಿ
ಮೊದಲನೆಯ ಸ್ಥಾನ, ಎರಡನೆಯ ಸ್ಥಾನ, ಮೂರನೆಯ ಸ್ಥಾನ ಮತ್ತು ನಾಲ್ಕನೆಯ ಸ್ಥಾನ ಅಂತ ಹೇಳಿದೆ. ಏಷ್ಯಾ ಪವರ್ ಇಂಡೆಕ್ಸ್ ದಲ್ಲಿ 2024ರಲ್ಲಿ ಯಾವ ಸ್ಥಾನವನ್ನ ನಮ್ಮ ಭಾರತ ದೇಶ ಪಡ್ಕೊಂಡೈತಿ ಅನ್ನೋದರ ಬಗ್ಗೆ ಇಲ್ಲಿ ನಿಮ್ಗೆ ಡಿಟೇಲ್ ಆಗಿದ್ದು ಇರುವಂತದ್ದು ಇದೆ. ಇದಕ್ಕೆ ಆನ್ಸರ್ ಏನ್ ಹೇಳ್ರಿ, ಮೂರನೇ ಸ್ಥಾನ ಪಡ್ಕೊಂಡೈತಿದ್ದು API ಏಷ್ಯಾ ಪವರ್ ಇಂಡೆಕ್ಸ್ 2024 ಏಷ್ಯಾ ಪವರ್ ಇಂಡೆಕ್ಸ್ 2024ರಲ್ಲಿ ನಮ್ಮ ಭಾರತ ದೇಶ ಎಷ್ಟನೇ ಸ್ಥಾನ ಪಡ್ಕೊಂಡೈತಿ, ಮೂರನೆಯ ಸ್ಥಾನ ಪಡ್ಕೊಂಡೈತಿ. ಎಷ್ಟನೇ ಸ್ಥಾನ, ಮೂರನೇ ಸ್ಥಾನವನ್ನ ಪಡ್ಕೊಂಡೈತಿ. ಇದ್ರ ಬಗ್ಗೆ ಡಿಟೇಲ್ ಆಗಿರುವಂತದ್ದು ಇಲ್ಲಿ ಮಾಹಿತಿ ನಿಮ್ಗೆ ಸಿಗ್ತಾ ಇದೆ. ನೋಡ್ರಿ ಏನೇನಿದೆ, ಏನೇನ್ ನೆನಪಿಟ್ಕೋಬೇಕಿದೆ ಎಲ್ಲ ನಿಮ್ಗೆ PDF ದೊಳಗೆ ಸಿಗ್ತಾ ಇದೆ. ಏಷ್ಯಾದ 27 ದೇಶಗಳು ಮತ್ತು ಪ್ರಾಂತ್ಯಗಳ ಸಂಬಂಧಿಸಿದ ಶಕ್ತಿ ಶ್ರೇಣೀಕರಿಸುವ ಒಂದು ವಾರ್ಷಿಕ ವರದಿ. ಇದು ಏನು ಅಂತಂದ್ರೆ ಇದು ಆನ್ಯುವಲ್ ಆಗಿರುವಂತಹದ್ದು ಒಂದು ವರದಿ. ಆನ್ಯುವಲ್ ಅಂತಂದ್ರೆ ವರ್ಷಕ್ಕೆ ಒಂದು ಸಲ ಬಿಡುಗಡೆ ಆಗುವಂತಹ ಇದು ಒಂದು ವರದಿ ಇದೆ. ಇದರಲ್ಲಿ 27 ದೇಶಗಳು ಇರ್ತವೆ. API ದಲ್ಲಿ ಏಷ್ಯಾ ಪವರ್ ಇಂಡೆಕ್ಸ್ ದಲ್ಲಿ 27 ದೇಶಗಳ ಒಂದು ಸಮೀಕ್ಷೆಯನ್ನು ಮಾಡ್ತಾರೆ. ಆ 27 ದೇಶಗಳ ಸಮೀಕ್ಷೆ ಏನಂತಂದ್ರೆ ಆ ದೇಶಗಳ ಯಾವ ರೀತಿ ಶಕ್ತಿಯುತವಾಗಿವೆ, ಅವ್ರದ್ದು ಪವರ್ ಎಷ್ಟೈತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದು ಆನ್ಯುವಲಿ ಅಂದ್ರೆ ಪ್ರತಿ ವರ್ಷ ಇದು ಬಿಡುಗಡೆ ಆಗ್ತಾ ಇರ್ತೈತಿ. ಈ ವರ್ಷ ಏನ್ 2024ರಲ್ಲಿ ಬಿಡುಗಡೆ ಆಗೈತಿ, ಅದರಲ್ಲಿ ನಮ್ಮ ಭಾರತ ದೇಶ ಮೂರನೇ ಸ್ಥಾನವನ್ನ ಸಾಧಿಸೈತಿ. ಈಗ ಇದರಲ್ಲಿ ಏನೇನ್ ನೋಡ್ತಾರ ಅವರು ಅಂತಂದ್ರೆ, ಒಂದೇದು ಮಿಲಿಟರಿ ಸಾಮರ್ಥ್ಯ, ನಮ್ಮ ಮಿಲಿಟರಿ ಹೆಂಗೈತಿ ಅನ್ನೋದನ್ನ ನೋಡ್ತಾರೆ. ಆಮೇಲೆ ರಕ್ಷಣಾ ಜಾಲಗಳು ಹೆಂಗೈತಿ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದ್ರ ಜೊತೆಗೆ ಆರ್ಥಿಕ ಸಾಮರ್ಥ್ಯ ಹೆಂಗೈತಿ ಆ ದೇಶದ, ಆಮೇಲೆ ಸಂಬಂಧಗಳು ಹೆಂಗದಾವು ಅದನ್ನು ಕೂಡ ನೋಡ್ತಾರು. ರಾಜತಾಂತ್ರಿಕ, ರಾಜಕೀಯವಾಗಿ ಹೆಂಗಿದೆ, ಸಾಂಸ್ಕೃತಿಕ ಪ್ರಭಾವ ಹೇಗೆ ಬೀರ್ತಾ ಇದೆ ಅದು ಕೂಡ ನೋಡ್ತಾರೆ. ಆಮೇಲೆ ಸ್ಥಿತಿ ಸ್ಥಾಪಕತ್ವ ಹೇಗಿದೆ, ಆಮೇಲೆ ಭವಿಷ್ಯದ ಸಂಪನ್ಮೂಲಗಳು ಹೇಗೆ ಲಭ್ಯ ಇದಾವು ಆ ದೇಶದಲ್ಲಿ, ಅವು ಎಲ್ಲವುಗಳನ್ನ ಕ್ಯಾಲ್ಕುಲೇಟ್ ಮಾಡಿ ಒಂದು ವರದಿಯನ್ನ ತಯಾರು ಮಾಡ್ತಾರೆ. ಅದರಲ್ಲಿ ಹೆಚ್ಚು ರ್ಯಾಂಕ್ ಯಾರು ಪಡಿತಾರಲ್ಲ ಅವ್ರಿಗೆ ಫಸ್ಟ್ ಸ್ಥಾನ, ಎರಡನೇ ಸ್ಥಾನ, ಆಮೇಲೆ ಮೂರನೇ ಸ್ಥಾನ. ಹಂಗ ಮೂರನೇ ಸ್ಥಾನ API ದಲ್ಲಿ ನಮ್ಮ ಭಾರತ ದೇಶ ಮೂರನೇ ಸ್ಥಾನವನ್ನ ಪಡ್ಕೊಂಡೈತಿ. ಆಮೇಲೆ ಇದು ನೋಡಿ ಏನು ಒಳಗೊಂಡಿದೆ, 2024 API 6 ವರ್ಷಗಳ ಡೇಟಾವನ್ನ ಒಳಗೊಂಡೈತಿ. ಈ ವರ್ಷ ಏನ್ ಬಿಡುಗಡೆ ಆಗೈತಿ 2024ರಲ್ಲಿ ಏನಿದು ಡಾಟಾ ಬಿಡುಗಡೆ ಆಗೈತಿ, ಇದು 6 ವರ್ಷಗಳ ಒಂದು ಸಮಗ್ರ ಒಂದು ಡಾಟಾವನ್ನ ಒಳಗೊಂಡೈತಿ. ಇದರಲ್ಲಿ ಮೊದಲ ಬಾರಿಗೆ ಅಂದ್ರೆ 2024ರಲ್ಲಿ ಬಿಡುಗಡೆ ಮಾಡ್ಯಾರ. ಇದ್ರ ಮೊದಲ ಬಾರಿಗೆ ಟಿಮೋರ್ ಲೆಸ್ಟೆ ಅನ್ನ ಸೇರ್ಸ್ಯಾರ. ಟಿಮೋರ್ ಲೆಸ್ಟೆ ಇದು ಒಂದು ದೇಶ ಇದೆ. ಟಿಮೋರ್ ಲೆಸ್ಟೆ ಇದು ಒಂದು ದೇಶ. ಇದು ಏನು ಅಂತಂದ್ರೆ ಸೌತ್ ಈಸ್ಟ್ ದಲ್ಲಿ ಬರುವಂತಹ, ಏಷ್ಯಾದಲ್ಲಿ ಬರುವಂತಹ ಸೌತ್ ಈಸ್ಟ್ ದಲ್ಲಿ ಬರುವಂತಹ ಒಂದು ದೇಶ ಇದು. ಇದರ ಒಂದು ಕ್ಯಾಪಿಟಲ್ ಯಾವುದು ಅಂತಂದ್ರೆ, ಇದರ ರಾಜಧಾನಿ ದಿಲ್ಲಿ ಇದೆ. ಯಾವುದು? ದಿಲ್ಲಿ, ದೆಹಲಿ ಅಲ್ಲ, ದಿಲ್ಲಿ. ತೈಮೂರ್ ಲೆಸ್ಟೆ ಇದರ ಒಂದು ರಾಜಧಾನಿ ಯಾವುದು ಅಂತಂದ್ರೆ ದಿಲ್ಲಿ ಇದೆ. ಓಕೆ, ಅಂದ್ರೆ ಕೇಳಬಹುದು ಎಕ್ಸಾಮ್ ದಲ್ಲಿ ಏನು ಅಂತಂದ್ರೆ, API ದಲ್ಲಿ ಈ ವರ್ಷ ಯಾವ ದೇಶವನ್ನ ಸೇರ್ಪಡೆ ಮಾಡಲಾಗಿದೆ ಅಂತಂದ್ರೆ ತೈಮೂರ್ ಲೆಸ್ಟೆ ದೇಶವನ್ನ ಸೇರ್ಪಡೆ ಮಾಡಲಾಗಿದೆ. ಅದ್ರದ ಡಿಟೇಲ್ ಆಗಿ ನಾವು ಹೇಳಿದ್ವಿ. ದಿಲ್ಲಿ ಇದರ ಒಂದು ಏನಿದೆ ರಾಜಧಾನಿ ಇದೆ. ಆಮೇಲೆ ಇದು ಸೌತ್ ಈಸ್ಟ್ ಏಷ್ಯಾದಲ್ಲಿ ಬರುವಂತಹ ಒಂದು ದೇಶ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮೊದಲನೇ ಸ್ಥಾನ ಪಡ್ಕೊಂಡಿರುವಂತದ್ದು ದೇಶ ಯಾವುದು ಅಂತಂದ್ರೆ ಯುನೈಟೆಡ್ ಸ್ಟೇಟ್ಸ್. ಫಸ್ಟ್ ಸ್ಥಾನ API ದಲ್ಲಿ ಬರುವಂತಹ USA ಅನ್ನುವಂಥದ್ದು ಏನಿದೆ ಅಮೆರಿಕ, ಅದು ಮೊದಲನೇ ಸ್ಥಾನವನ್ನ ಪಡ್ಕೊಂಡೈತಿ ಅಂತ ಹೇಳ್ತಾ ಇದ್ರು. ಅದರ ಸ್ಕೋರ್ 81.7. ಇದನ್ನೇ ನೆನಪಿಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಬಟ್ API ದಲ್ಲಿ ಪ್ರಥಮ ಸ್ಥಾನ ಪಡೆದಿರುವಂತಹ ದೇಶ ಯಾವುದು? USA. ಇದಾದ್ಮೇಲೆ ಎರಡನೇ ಸ್ಥಾನ ಚೀನಾ ಇದೆ. ಎರಡನೇ ಸ್ಥಾನ ಯಾವ್ದು ಪಡ್ಕೊಂಡೈತಿ? ಚೀನಾ ದೇಶ ಪಡ್ಕೊಂಡೈತಿ. ಈಗ ಮೂರನೇ ಸ್ಥಾನ ನಿಮ್ಗೆ ಈಗಾಗಲೇ ಹೇಳಿದೆ, ನಮ್ಮ ಭಾರತ, ಇಂಡಿಯಾ ಇರುವಂತದ್ದು ಮೂರನೇ ಸ್ಥಾನ ಇಲ್ಲಿ ಇದೆ ನೋಡ್ರಿ, ಮೂರನೇ ಸ್ಥಾನ ಪಡ್ಕೊಂಡೈತಿ. ಇದಾದ್ಮೇಲೆ ನಾಲ್ಕನೇ ಸ್ಥಾನ ಜಪಾನ್ ದೇಶ ಇದೆ. 4 ಹೆಸರುಗಳನ್ನ ನೆನಪಿಟ್ಕೊಳ್ರಿ, 4 ದೇಶಗಳ ಹೆಸರುಗಳು. ಓಕೆ, API ದಲ್ಲಿ 27 ದೇಶಗಳು ಬರ್ತಾವೆ. ಹೊಸದಾಗಿ ಸೇರಿಸಿರುವಂತಹ ದೇಶ ಟಿಮೋರ್ ಲೆಸ್ಟೆ, ಅದರ ರಾಜಧಾನಿ ದಿಲ್ಲಿ ಇದೆ. ಈ ಎಲ್ಲಾ ಸಾಮರ್ಥ್ಯಗಳನ್ನ ನೋಡ್ತಾರು. ಆಮೇಲೆ ಇದರಲ್ಲಿ ಫಸ್ಟ್ ಸ್ಥಾನ ಪಡೆದುಕೊಂಡಿರುವಂತಹ ದೇಶ USA, ಎರಡನೇದು ಚೀನಾ, ಮೂರನೇದು ಇಂಡಿಯಾ, ನಾಲ್ಕನೇದು ಜಪಾನ್ ದೇಶ ಆಗಿದೆ. ಓಕೆನಾ? ಆಮೇಲೆ ಇದನ್ನ ಯಾರು ಸಂಕಲೀಕರಿಸ್ತಾರ ಅಂತಂದ್ರೆ, ಇದನ್ನ ಯಾರು ಬಿಡುಗಡೆ ಮಾಡ್ತಾರ ಅಂತಂದ್ರೆ ಆಸ್ಟ್ರೇಲಿಯಾದ ಒಂದು ಥಿಂಕ್ ಟ್ಯಾಂಕ್ ಇದೆ. ಆಸ್ಟ್ರೇಲಿಯಾ ದೇಶದವರು ಇದನ್ನ ಬಿಡುಗಡೆ ಮಾಡ್ತಾರೆ ಈ ಒಂದು ಲಿಸ್ಟ್ ಅನ್ನ. ಯಾರು ಅಂತಂದ್ರೆ ಅಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ, ಒಂದು ಸಂಸ್ಥೆ ಇದೆ, ಲೋವಿ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಒಂದು ಸಂಸ್ಥೆ ಇದೆ. ಏನ್ ಹೇಳ್ರಿ? ಲೋವಿ ಅನ್ನುವಂತಹ ಒಂದು ಏನಿದೆ ಸಂಸ್ಥೆ ಇದೆ. ಆ ಸಂಸ್ಥೆ ಇರುವಂತದ್ದು ಏನ್ ಮಾಡ್ತೈತಿ, ಆಸ್ಟ್ರೇಲಿಯಾದ ಒಂದು ಸಂಸ್ಥೆ, ಅದು ಏನ್ ಮಾಡ್ತೈತಿ API ಅನ್ನ ಬಿಡುಗಡೆ ಮಾಡ್ತೈತಿ. ಓಕೆ, ಏಷ್ಯಾ ಪವರ್ ಇಂಡೆಕ್ಸ್ ಇದನ್ನ ಬಿಡುಗಡೆ ಮಾಡ್ತೈತಿ. ಇದನ್ನ ಮೊದಲನೇ ಬಾರಿಗೆ 2018ರಲ್ಲಿ ಬಿಡುಗಡೆ ಮಾಡಿತ್ತು.
ಯಾವಾಗ ಬಿಡುಗಡೆ ಮಾಡಿತ್ತು? 2018ರಲ್ಲಿ ಫಸ್ಟ್ ಟೈಮ್ API ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡಿತ್ತು. ಈಗ 2024ರಲ್ಲಿ ಮತ್ತೆ ಬಿಡುಗಡೆ ಮಾಡಿದೆ. ಇದರಲ್ಲಿ ನಮ್ಮ ಭಾರತ ದೇಶ 3ನೇ ಸ್ಥಾನ ಇದೆ. ಓಕೆನಾ? ಗೊತ್ತಾಯ್ತಾ? ಇದು ಒಂದು ಪ್ರಶ್ನೆಗೆ ಯಾವ ರೀತಿ ಇದೆ ಎಲ್ಲ ಡಿಟೇಲ್ ಆಗಿ ನೋಡಿ. ಯಾವ್ದಾದ್ರು ಒಂದು ಪ್ರಶ್ನೆ ನಿಮ್ಗೆ ಸಿಕ್ತು ಅಂತಂದ್ರೆ ಅದರ ಡಿಟೇಲ್ ಆಗಿ ಇಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಬೇಕಾಗುತ್ತೆ. ಆ ಎಲ್ಲ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ನಾವು ನಿಮ್ಗೆ ಕೊಡ್ತಾ ಇದೀವಿ. 1,000 ಕ್ವಶನ್ಸ್ಗಳು ಇಂತಾವ್ ಇರ್ತಾವು. 2024ಕ್ಕೆ ಮಿಸ್ ಆಗಂಗಿಲ್ಲ, ಎಲ್ಲಿಯೂ ಕೂಡ ಕ್ವಶನ್ ಮಿಸ್ ಆಗಂಗಿಲ್ಲ. ಕರೆಂಟ್ ಅಫೇರ್ಸ್ ಇಷ್ಟು ಮಾಡಿದ್ರೆ ಸಾಕು ಎಲ್ಲಾ ಎಕ್ಸಾಮ್ಸ್ ಗಳಿಗೆ. ಓಕೆ, ಇದು ಒಂದನೇದಾತು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈಗ ಎರಡನೇ ಪ್ರಶ್ನೆ ನೋಡಿ. ಯಾವ ತಂಡವು ಪುರುಷರ ಏಷ್ಯನ್ ಹಾಕಿ ಚಾಂಪಿಯನ್ಸ್ ಟ್ರೋಫಿ 2024 ಪ್ರಶಸ್ತಿಯನ್ನು ಗೆದ್ದಿದೆ ಅಂತ ಇದೆ? ಯಾವ ತಂಡವು ಪುರುಷರ ಏಷ್ಯನ್ ಹಾಕಿ ಚಾಂಪಿಯನ್ಸ್ ಟ್ರೋಫಿ 2024 ಗೆದ್ದಿರುವಂತದ್ದು? ಆಪ್ಷನ್ಸ್ ಗಳಲ್ಲಿ ಚೀನಾ ಇದೆ, ಪಾಕಿಸ್ತಾನ್ ಇದೆ, ಮಲೇಷಿಯಾ ಇದೆ, ಭಾರತ ಇದೆ. 2024ರಲ್ಲಿ ಏಷ್ಯನ್ ಹಾಕಿ ಚಾಂಪಿಯನ್ ಆಗಿರುವಂತಹ ದೇಶ ಯಾವುದು ಅಂತಂದ್ರೆ ನಮ್ಮ ಭಾರತ ದೇಶ ಆಗಿದೆ. ಆಮೇಲೆ ನಮ್ಮ ಭಾರತ ದೇಶ ಅತಿ ಹೆಚ್ಚು ಬಾರಿ ಏಷ್ಯನ್ ಹಾಕಿ ಚಾಂಪಿಯನ್ ಟ್ರೋಫಿ ಗೆದ್ದಿರುವಂತದ್ದು 5 ಬಾರಿ ಗೆದ್ದಿದೆ ಅದು. ಇದಾದ್ಮೇಲೆ ಸೆಕೆಂಡ್ ಸ್ಥಾನದಲ್ಲಿ ಬರುವಂತದ್ದು ಪಾಕಿಸ್ತಾನ್. ಬಟ್ ಈಗ 2024ರಲ್ಲಿ ಯಾರು ಗೆದ್ದಾರು ಹಾಕಿ ಚಾಂಪಿಯನ್ಸ್ ಟ್ರೋಫಿ? ಭಾರತ ದೇಶ. ಓಕೆ, ಅದ್ರ ಬಗ್ಗೆ ನಾವು ಇಲ್ಲಿ ಡಿಟೇಲ್ ಆಗಿ ನೋಡೋದಾದ್ರೆ ಆಪ್ಷನ್ ನಂಬರ್ ಡಿ ಭಾರತ ಇದಕ್ಕೆ ಸರಿ ಆನ್ಸರ್ ಇದೆ. ಪುರುಷರ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿಯು 2011ರಿಂದ ಪ್ರಾರಂಭ ಆಗೈತೆ ಅಂತ ನೋಡ್ರಿ. 2011ರಿಂದ ಇದು ಪ್ರತಿ ವರ್ಷ ನಡೆಯುವಂತದ್ದು. ಇದು ಕೂಡ ನೆನಪಿಟ್ಕೋಬೇಕು ನೀವು. ಯಾವಾಗ? ಆನ್ಯುವಲ್ಲಿ, ಪ್ರತಿ ವರ್ಷ ನಡೆಯುವಂತಹ ಕ್ರೀಡೆ ಇದು. ಯಾವುದು? ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಪ್ರತಿ ವರ್ಷ ನಡೀತೈತಿ. ಅದನ್ನು ಕೂಡ ಎಕ್ಸಾಮ್ ದಲ್ಲಿ ಕೇಳ್ತಾರೆ. ಏಷ್ಯನ್ಸ್ ಚಾಂಪಿಯನ್ಸ್ ಟ್ರೋಫಿ ಇದು ಎಷ್ಟು ವರ್ಷಕ್ಕೊಮ್ಮೆ ನಡೀತೈತಿ ಅಂತ ಕೇಳ್ತಾರೆ. 1 ವರ್ಷಕ್ಕೆ ನಡೀತೈತಾ, 2 ವರ್ಷಕ್ಕೆ, 3 ವರ್ಷಕ್ಕೆ, 5 ವರ್ಷಕ್ಕೆ, 4 ವರ್ಷಕ್ಕೆ ಹಿಂಗ್ ಕೇಳ್ತಾರ. ಅದು ಪ್ರತಿ ವರ್ಷ ನಡೀತೈತಿ ಇದು. ಓಕೆ, ಹಾಕಿ ಫೆಡರೇಷನ್ ನಿಂದ ವಾರ್ಷಿಕವಾಗಿ ನಡೆಯುವಂತಹ ಇವೆಂಟ್ ಆಗೈತಿ. ಇದು ಹಾಕಿ ಋತುವಿನಲ್ಲಿ ಏಷ್ಯಾದ 6 ಅಗ್ರ ಫೀಲ್ಡ್ ಹಾಕಿ ತಂಡಗಳು. ಇದರಲ್ಲಿ ತಂಡಗಳು ಎಷ್ಟಿರ್ತಾವ? ಇದರಲ್ಲಿ ತಂಡಗಳು ಇರುವಂತದ್ದು 6 ತಂಡಗಳು ಇರ್ತವೆ. ಅದರಲ್ಲಿ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿದಲ್ಲಿ. ಆಮೇಲೆ ಭಾರತವು ತನ್ನ ಇತಿಹಾಸದಲ್ಲಿ 5 ಚಾಂಪಿಯನ್ಸ್ ಟ್ರೋಫಿ ಗಳಿಸೈತಿ. ನಮ್ಮ ಇಂಡಿಯಾ ಎಷ್ಟು ಸಲ ಇದನ್ನ ಜಯಶಾಲಿ ಆಗಿರುವಂತದ್ದು? 5 ಸಲ ಅತಿ ಹೆಚ್ಚು. ನೋಡ್ರಿ, ಪುರುಷರ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಅತಿ ಹೆಚ್ಚು ಬಾರಿ ಗೆದ್ದಿರುವಂತಹ ದೇಶ ಯಾವುದು ಅಂತ ಹೇಳಿ ಕೇಳಬಹುದು. ಅದು ನಮ್ಮ ಭಾರತ ದೇಶ. 2024ರಲ್ಲಿ ಯಾರು ಗೆದ್ರು ಅಂತ ಹೇಳಿ ಕೇಳಿದ್ರೆ ನಮ್ಮ ಭಾರತ ದೇಶನ ಇದೆ. ಓಕೆ, ನೋಡಿ, ಭಾರತವು 2024ರ ಆವೃತ್ತಿಯನ್ನು ಫೈನಲ್ ನಲ್ಲಿ 1-0 ಚೀನಾ ದೇಶವನ್ನ ಸೋಲ್ಸೈತಿದ್ದು. ಯಾವ ದೇಶವನ್ನ ಸೋಲ್ಸೈತಿ? ಇಲ್ಲಿದೆ ನೋಡ್ರಿ. ಇಲ್ಲಿ ಭಾರತ ದೇಶ 1-0 ಚೀನಾ ದೇಶವನ್ನ ಸೋಲ್ಸೈತಿ. ಫೈನಲ್ ಯಾರ್ದಿತ್ತು? ಚೀನಾ ಮತ್ತು ಭಾರತದಿತ್ತು. ನಮ್ಮ ಭಾರತ ದೇಶ ಗೆದ್ದೈತಿ. 2024ರಲ್ಲಿ ಎಲ್ಲಿ ನಡೆದಿತ್ತಿದು? ಹುಲುನ್ ಬುರಿ ಅನ್ನುವಂತ ಚೀನಾ ದೇಶದೊಳಗಿರುವಂತಹದ್ದು ಒಂದು ಪ್ಲೇಸ್ ಇದೆ, ಅಲ್ಲಿ ನಡೆದಿರುವಂತದ್ದು. ಇದು ಚೀನಾದಲ್ಲಿ ನಡೆದಿದ್ವು ಇವು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇಂಡಿಯಾ ಇರುವಂತದ್ದು 5 ಬಾರಿ ಗೆದ್ದೈತಿ. ಫಸ್ಟ್ ಸಲ ಏನ್ 2011ರಲ್ಲಿ ಆಗಿತ್ತಲ್ಲ, ಅವಾಗ್ನು ಕೂಡ ಯಾರು ಗೆದ್ದಿದ್ರು ಅಂತಂದ್ರ ನಮ್ಮ ಭಾರತ ದೇಶನ ಗೆದ್ದಿತ್ತು. ಅದಾದ್ಮೇಲೆ 2016ರಲ್ಲಿ, 18ರಲ್ಲಿ, 2023, 24ರಲ್ಲಿ, ಈಗ ರೀಸೆಂಟ್ ನಮ್ಮ ಭಾರತ ದೇಶನ, ಅಂದ್ರೆ ಟೋಟಲ್ ಆಗಿ ಅತಿ ಹೆಚ್ಚು ಬಾರಿ ಗೆದ್ದಿರುವಂತದ್ದು ಯಾವುದು ಅಂತಂದ್ರೆ ನಮ್ಮ ಭಾರತ ದೇಶನ ಇದೆ. ಇದಾದ್ಮೇಲೆ ನೆಕ್ಸ್ಟ್ 2ನೇ ಸ್ಥಾನದಲ್ಲಿ 3 ಸಲ ಗೆದ್ದಿರುವಂತದ್ದು ದೇಶ ಇದು ಪಾಕಿಸ್ತಾನ 2ನೇ ಸ್ಥಾನದಲ್ಲಿದೆ. ಆಮೇಲೆ ನೆಕ್ಸ್ಟ್ ಸೌತ್ ಕೊರಿಯಾ 1 ಸಲ ಗೆದ್ದೈತಿ. ಓಕೆನಾ? ಸೊ ಇದು ಇಷ್ಟು ಮಾಹಿತಿ. ಇನ್ನೊಂದು ಇದರಲ್ಲಿ ಮಾಹಿತಿ ಏನು ಅಂತಂದ್ರ 2018 ನೋಡ್ರಿ. 2018ರಲ್ಲಿ ಏನಾಗಿತ್ತು ಅಂತಂದ್ರ 2018ರಲ್ಲಿ ಫೈನಲ್ಗೆ ಯಾವ್ಯಾವ್ದಿತ್ತು ಅಂತಂದ್ರ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಇತ್ತು. ಇತ್ತು. ಈ ಟೈಮ್ ದಲ್ಲಿ ಏನಾಯ್ತು ಅಂತಂದ್ರೆ ಬಹಳಷ್ಟು ಮಳೆ ಆಗಿರೋದ್ರಿಂದ ಮಳೆ ಬಹಳಷ್ಟು ಆಯ್ತು ಆ ಟೈಮ್ ದೊಳಗೆ 2018ರಲ್ಲಿ. ಸೊ ಹಾಗಾಗಿ ಅವಾಗ 2 ದೇಶಗಳಿಗೆ ವಿನ್ನರ್ ಅಂತ ಹೇಳಿ ಘೋಷಣೆ ಮಾಡ್ಲಾಯ್ತು. ಓಕೆ, ಇಂಡಿಯಾ ಮತ್ತು ಪಾಕಿಸ್ತಾನ 2018ರಲ್ಲಿ ಅದು ಈ 2 ದೇಶಗಳಿಗೆ ವಿನ್ನರ್ ಅಂತ ಹೇಳಿ ಘೋಷಣೆ ಮಾಡಿರುವಂತಹ ವರ್ಷ ಇದು 2018. ಇದು ಕೂಡ ಗೊತ್ತಿರ್ಬೇಕು. ಇದು ಯಾವಾಗ ಸ್ಥಾಪನೆ ಆಯ್ತು? ಈಗಾಗಲೇ ಹೇಳಿದೆ ನಿಮ್ಗೆ 2011ರಲ್ಲಿ, 13 ವರ್ಷಗಳ ಹಿಂದೆ. ಮೊದಲನೇ ಸೀಸನ್ ನಡೆದಿರುವಂತದ್ದು 2011. ಯಾರು ಗೆದ್ರು ಮೊದಲನೇ ಸೀಸನ್? ನಮ್ಮ ಭಾರತ ದೇಶನ ಗೆದ್ದಿದೆ. ಇದರಲ್ಲಿ ಟೀಮ್ ಗಳ ಸಂಖ್ಯೆ ಎಷ್ಟು ಇರ್ತೈತಿ? 6 ತಂಡಗಳು ಇರ್ತಾವೆ ಇದರಲ್ಲಿ. ಓಕೆ, ಇದಾದ್ಮೇಲೆ ಇದು ಒಂದು ಒಕ್ಕೂಟ ಇದೆ, ಏಷ್ಯನ್ ಹಾಕಿ ಫೆಡರೇಷನ್ ಅನ್ನುವಂಥದ್ದು ಒಂದು ಒಕ್ಕೂಟ ಇದೆ. ಆ ಒಕ್ಕೂಟದವ್ರು ಏನ್ ಮಾಡ್ತಾರ ಅಂತಂದ್ರ ಇದನ್ನ ನಡೆಸ್ತಾರ. ಈ ಒಂದು ಗೇಮ್ಸ್ ಗಳನ್ನ ನಡೆಸ್ತಾರ. ಮೋಸ್ಟ್ ರೀಸೆಂಟ್ ಚಾಂಪಿಯನ್ ಅಂದ್ರೆ ಈಗ ರೀಸೆಂಟ್ ಚಾಂಪಿಯನ್ ಆಗಿರುವಂತದ್ದು ಯಾವುದು? ನಮ್ಮ ಭಾರತ ದೇಶ 2024ರಲ್ಲಿ. ಇದು 5ನೇ
5ನೇ ಬಾರಿಗೆ ನಮ್ಮ ಭಾರತ ದೇಶ ಗೆದ್ದಿರುವಂತದ್ದು. ಮೋಸ್ಟ್ ಟೈಟಲ್ ಅಂತಂದ್ರೆ ಅತಿ ಹೆಚ್ಚು ಬಾರಿ ಗೆದ್ದಿರುವಂತ ದೇಶ ಯಾವುದು? ನಮ್ಮ ಭಾರತ ದೇಶನ ಐತಿ. 5 ಬಾರಿ ಈ ಒಂದು ಟ್ರೋಫಿಯನ್ನ ಗೆದ್ದಿದೆ. ಓಕೆ, ಸೊ ಇದಿಷ್ಟು ಮಾಹಿತಿ ಈ ಒಂದು ಪ್ರಶ್ನೆಗೆ ಸಂಬಂಧ ಇರುವಂತದ್ದು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಯಾವ ರಾಜ್ಯವು ರಾಜ್ಯ ಆಹಾರ ಭದ್ರತಾ ಸೂಚ್ಯಂಕ 2024ರಲ್ಲಿ ಮೊದಲ ಸ್ಥಾನದೊಳಗೈತಿ? ಆಹಾರ ಭದ್ರತಾ ಸೂಚ್ಯಂಕ 2024 ಬಿಡುಗಡೆ ಆಗೈತಿ. ಅದರಲ್ಲಿ ಫಸ್ಟ್ ಪ್ಲೇಸ್ ಪಡೆದಿರುವಂತಹ ರಾಜ್ಯ ಯಾವುದು ಅಂತ ಕೇಳ್ಯಾರೆ. ಪ್ರಶ್ನೆಗಳ ಆಪ್ಷನ್ಸ್ ಗಳಲ್ಲಿ ಗುಜರಾತ್ ಇದೆ, ಕೇರಳ ಇದೆ, ರಾಜಸ್ಥಾನ್ ಇದೆ, ಆಮೇಲೆ ತಮಿಳುನಾಡು ಇದೆ. ಫಸ್ಟ್ ಯಾವ್ದು ಬಂತು ಇದರಲ್ಲಿ 2024 ಆಹಾರ ಭದ್ರತಾ ಸೂಚ್ಯಂಕದಲ್ಲಿ? ಇದರಲ್ಲಿ ಫಸ್ಟ್ ಸ್ಥಾನ ಪಡೆದಿರುವಂತಹ ರಾಜ್ಯ ಯಾವುದು ಅಂತಂದ್ರೆ ಅದು ಕೇರಳ ರಾಜ್ಯ ಇದೆ. ಕೇರಳ ರಾಜ್ಯ. ಓಕೆ, ಪ್ರಶ್ನೆಗಳು ಇಷ್ಟ ಆಗ್ತಾ ಇತ್ತು, ಕ್ಲಾಸ್ ಇಷ್ಟ ಆಗ್ತಾ ಇತ್ತು ಅಂತಂದ್ರ ಲೈಕ್ ಮಾಡಿ, ಶೇರ್ ಮಾಡ್ರಿ. ಆದಷ್ಟು ಎಲ್ಲರ ಕಡೆ ಶೇರ್ ಮಾಡಿ. ಇಷ್ಟೆಲ್ಲ ಇಷ್ಟಪಟ್ಟು ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ತಲುಪ್ಲಿ. ಆಮೇಲೆ ಟೆಲಿಗ್ರಾಮ್ಗೆ ಜಾಯಿನ್ ಆಗ್ರಿ, ಅಲ್ಲಿಯೂ ಕೂಡ ನಿಮ್ಗೆ ಎಲ್ಲಾನು PDF ಫ್ರೀ ಆಗಿ ಕೊಡ್ತಾ ಇದ್ದೀವಿ. ಅದರ ಸದುಪಯೋಗವನ್ನ ಪಡ್ಕೊಡ್ರಿ. ನೀವು ಅಷ್ಟೇ ಪಡ್ಕೋಬೇಡ್ರಿ, ಎಲ್ಲರಿಗೂ ಕೂಡ ಕಳಿಸ್ರಿ. ಆಕ್ಚುಲಿ ನಾವು ಮಾಡೋದು ಫ್ರೀ ಆಗಿ ಎಲ್ಲರಿಗೂ ಸಿಗ್ಲಿ ಅಂತೇಳಿ. ಓಕೆ, ಆಹಾರ ಭದ್ರತಾ ಸೂಚ್ಯಂಕ 2024ರಲ್ಲಿ ಮೊದಲ ಸ್ಥಾನ ಪಡೆದಿರುವಂತಹ ರಾಜ್ಯ ಕೇರಳ ಇದೆ. ಇದಕ್ಕೆ ಸಂಬಂಧ ಇರುವಂತದ್ದು ಏನು ಅಂತಂದ್ರೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಅಂದ್ರ FSSAI ಅಂತ ಹೇಳ್ತೇವೆ ನಾವು. FSSAI ಅಂದ್ರೆ ಏನು? ದ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೇವೆ. ಇದು ಏನ್ ಮಾಡಿತು ಅಂತಂದ್ರ ಜೂನ್ 7, 2024ರಂದು ರಾಜ್ಯ ಆಹಾರ ಸುರಕ್ಷತೆ ಸೂಚ್ಯಂಕ ಅಂದ್ರ SFSI ಅಂತಂದ್ರೆ ಏನು? ಸ್ಟೇಟ್ ಫುಡ್ ಸೇಫ್ಟಿ ಇಂಡೆಕ್ಸ್. ಏನಿದು? ಸ್ಟೇಟ್ ಫುಡ್ ಸೇಫ್ಟಿ ಇಂಡೆಕ್ಸ್ 2024 ಬಿಡುಗಡೆ ಮಾಡ್ತು. SFSI ಬಿಡುಗಡೆ ಯಾರು ಮಾಡ್ತಾರು ಅಂತ ಹೇಳಿ ಕೇಳಿದ್ರ FSSAI ದವರು ಬಿಡುಗಡೆ ಮಾಡ್ತಾರೆ. ಅಂತಂದ್ರೆ ಏನು? ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾದವರು ಬಿಡುಗಡೆ ಮಾಡ್ತಾರೆ. ಇದು ಯಾವಾಗ ಬಿಡುಗಡೆ ಮಾಡಿದ್ರು? ಜೂನ್ 7, 2024ರಂದು ಬಿಡುಗಡೆ ಮಾಡಿದ್ರು. ಇದರಲ್ಲಿ ಕೇರಳ ಪ್ರಥಮ ಸ್ಥಾನ ಪಡೆಯಿತು. ಇದು ಸತತವಾಗಿ 2ನೇ ವರ್ಷನೂ ಕೂಡ ಪ್ರಥಮ ಸ್ಥಾನ ಪಡೆದಿದೆ. 2023-24ರಲ್ಲಿಯೂ ಕೂಡ ಅದು ಏನು ಅಂತಂದ್ರ ಮೊದಲ ಸ್ಥಾನ ಇತ್ತು. ಈ ವರ್ಷನೂ ಕೂಡ ಅದು ಮೊದಲ ಸ್ಥಾನದೊಳಗನೆ ಐತಿ ಕೇರಳ. ಇದಾದ್ಮೇಲೆ 2ನೇ ಸ್ಥಾನ ತಮಿಳುನಾಡು ಪಡ್ಕೊಂಡೈತಿ. 3ನೇ ಸ್ಥಾನ ಜಮ್ಮು ಕಾಶ್ಮೀರ ಪಡ್ಕೊಂಡೈತಿ. ಇವು 3ಗಳನ್ನ ನೆನಪಿಟ್ಕೋರಿ. ಪ್ರಥಮ ಸ್ಥಾನ ಕೇರಳ ಇದೆ, 2ನೇದು ತಮಿಳುನಾಡು, 3ನೇದು ಜಮ್ಮು ಕಾಶ್ಮೀರ. ಈ 3 ರಾಜ್ಯಗಳನ್ನ ನೆನಪಿಟ್ಕೋರಿ. ನೆಕ್ಸ್ಟ್ ಪ್ರಶ್ನೆ, ವಾಯುಯಾನ ಸಚಿವಾಲಯದಿಂದ ಅನುಮೋದನೆ ಪಡೆದ ಭಾರತದ ಹೊಸ ವಿಮಾನಯಾನ ಸಂಸ್ಥೆ ಯಾವುದು ಅಂತ ಹೇಳಿದೆ. ಹೊಸ ವಿಮಾನಯಾನ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಈಗ ಜಸ್ಟ್ ರೀಸೆಂಟ್ ಆಗಿರುವಂತದ್ದು ತೇಜಸ್ ಏರ್ಲೈನ್ ಇದೆ, ಶಂಖ್ ಏರ್ ಇದೆ, ಸ್ಕೈ ಏರ್ಲೈನ್ ಇದೆ, ಸ್ಟಾರ್ಲೈನ್ ಏರ್. ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ ನಂಬರ್ ಬಿ, ಶಂಖ್ ಏರ್ ಅನ್ನುವಂಥದ್ದು ಹೊಸ ವಿಮಾನಯಾನ ಸಂಸ್ಥೆ. ವಾಯುಯಾನ ಸಚಿವಾಲಯದಿಂದ ಅನುಮತಿ ಪಡೆದುಕೊಂಡಿರುವಂತದ್ದು ಒಂದಿದು ಸಂಸ್ಥೆ ಶಂಖ್ ಏರ್. ಇದು ಶಂಖ್ ಏರ್ ಏನಿದು ಭಾರತದ ಹೊಸ ವಿಮಾನಯಾನ ಸಂಸ್ಥೆಯಾಗಿದೆ ಮತ್ತು ಇದು ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಿಕ್ಕೆ ವಿಮಾನಯಾನ ಸಚಿವಾಲಯದಿಂದ ಅನುಮತಿ ಪಡೆದುಕೊಂಡೈತಿ. ಇದರ ಮಾಲೀಕರು ಯಾರಿದ್ದಾರೆ? ಓನರ್. ಇದರ ಒಂದು ಓನರ್ ಯಾರು ಅಂತಂದ್ರ ಶಂಖ್ ಏವಿಯೇಷನ್ ಪ್ರೈವೇಟ್ ಲಿಮಿಟೆಡ್. ಶಂಖ್ ಏವಿಯೇಷನ್ ಪ್ರೈವೇಟ್ ಲಿಮಿಟೆಡ್ ಇದರ ಓನರ್ ಅಂದ್ರ ಮಾಲೀಕರು. ಶಂಖ್ ಏರ್ ಇದು ಉತ್ತರ ಪ್ರದೇಶದ ಮೊದಲ ನಿಗದಿತ ವಿಮಾನಯಾನ ಸಂಸ್ಥೆ. ಇದು ಉತ್ತರ ಪ್ರದೇಶದ ಮೊದಲ ನಿಗದಿತ ವಿಮಾನಯಾನ ಸಂಸ್ಥೆ ಯಾವುದು ಅಂತಂದ್ರೆ ಶಂಖ್ ಏರ್ ಅನ್ನುವಂಥದ್ದು. ಇದು ಉತ್ತರ ಪ್ರದೇಶದ್ದು, ಇದನ್ನ ನೆನಪಿಟ್ಕೋಬೇಕು. ಇದಾದ್ಮೇಲೆ ಇನ್ನೊಂದು ಮಾಹಿತಿ ಇಲ್ಲಿ ಕೊಟ್ಟೆ ನಾನು ನಿಮ್ಗೆ. ಏರ್ ಕೇರಳ ಅಂತ ಹೇಳಿ ಒಂದಿದೆ. ಇದು UAE ಏನ್ ಹೇಳ್ರಿ? UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳ್ತೇವೆ. ಮೂಲದ ಪ್ರವಾಸೋದ್ಯಮ ಉದ್ಯಮಿ ಮತ್ತು ಕೇರಳ ಮೂಲದ ಅಫಿ ಅಹಮದ್ ನೇತೃತ್ವದಲ್ಲಿ ಈ ಏರ್ಲೈನ್ ನ ಸಂಸ್ಥಾಪಕರು 2024ರ ಅಂತ್ಯದೊಳಗೆ ಪ್ರಾರಂಭಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಇದು ಒಂದು ಏರ್ ಕೇರಳ ಅಂತ ಹೇಳಿ ಒಂದು ವಿಮಾನಯಾನ. ಈ ಹೊಸ ಏರ್ಲೈನ್ ಏನಿದೆ ಇದರ ಗುರಿ ಏನಿದೆ ಅಂತಂದ್ರ ಕೇರಳವನ್ನ ಗಲ್ಫ್ ಪ್ರದೇಶಕ್ಕೆ ಅತಿ ಕಡಿಮೆ ವೆಚ್ಚದೊಂದಿಗೆ ಸಂಪರ್ಕಿಸುವ ಒಂದು ಸಾಧನವಾಗ್ಲಿಕ್ಕೆ ಹೋಗ್ತಾ ಇದೆ.
ಯಾವ್ದಕ್ಕೆ? ಕೇರಳದಿಂದ ಗಲ್ಫ್ ದೇಶಗಳೇನಿದಾವು ಅಲ್ಲಿ ಸಂಪರ್ಕ ಕಡಿಮೆ ವೆಚ್ಚದೊಳಗೆ ಸಂಪರ್ಕ ಆಗ್ಬೇಕು ವಿಮಾನಯಾನದಿಂದ. ಸೊ ಹಾಗೆ UAE ಮೂಲದ ಪ್ರವಾಸೋದ್ಯಮಿಗಳು ಮತ್ತೆ ನಮ್ಮ ಕೇರಳದ ಮೂಲ ಆಗಿರುವಂತಹ ಅಫಿ ಅಹ್ಮದ್ ಇವರಿಬ್ರು ಕೂಡಿ ಏನ್ ಮಾಡ್ತಾ ಇದ್ದಾರೆ? ಏರ್ ಕೇರಳವನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ. ಇದು ಕೂಡ ನಿಮ್ಗೆ ಗೊತ್ತಿರ್ಲಿ. ಓಕೆ, ಇದು ಶಂಖ ಏರ್ ಅನ್ನುವಂಥದ್ದು, ಇದು ಕೂಡ ನಿಮ್ಗೆ ಗೊತ್ತಿರ್ಲಿ. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡ್ರಿ. ಬೋಸ್ಟನ್ ಮತ್ತು ಲಾಸ್ ಏಂಜಲೀಸ್ ನಲ್ಲಿ ಯಾವ ದೇಶದ 2 ಹೊಸ ಕನ್ಸುಲೇಟ್ ಗಳನ್ನ ತೆರೆಯುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ? ಅಂದ್ರೆ ಬೋಸ್ಟನ್ ಮತ್ತು ಲಾಸ್ ಏಂಜಲೀಸ್ ಇವು 2 ಸ್ಟೇಟ್ಸ್ ಗಳಿದಾವೆ, ರಾಜ್ಯಗಳಿದಾವೆ. ಇದು ಯಾವ ದೇಶದ್ದು ಅಂತ ಹೇಳಿ ಕೇಳಿದ್ದಾರೆ. ಯಾವ ದೇಶದ್ದು ಅವು ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ಸ್ ಗಳಲ್ಲಿ ಆಸ್ಟ್ರೇಲಿಯಾ ಇದೆ, ರಷ್ಯಾ ಇದೆ, ಜರ್ಮನಿ ಇದೆ, USA ಇದೆ. ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ ಡಿ ಇದೆ. USA ದ 2 ಪ್ಲೇಸ್ ಗಳಿವು. ಏನು? ಬೋಸ್ಟನ್ ಮತ್ತು ಲಾಸ್ ಏಂಜಲೀಸ್ ಅನ್ನುವಂಥದ್ದು. ಇವು 2ಗಳನ್ನ ನಮ್ಮ ಭಾರತ ದೇಶದ 2 ಹೊಸ ಕಾನ್ಸುಲೇಟ್ ಗಳ ಆಗ್ತಾವು ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಈ 2 ಪ್ಲೇಸಸ್ ಗಳನ್ನ ಮಾಡ್ಯಾರೆ. ಅಮೆರಿಕಾದ ನೋಡ್ರಿ, ಅಮೆರಿಕಾದ ಬೋಸ್ಟನ್ ಮತ್ತು ಲಾಸ್ ಏಂಜಲೀಸ್ ನಗರಗಳನ್ನ ಭಾರತೀಯ ಕಾನ್ಸುಲೇಟ್ ಗಳನ್ನ ಹೊಂದಲಿವೆ ಅಂತೇಳಿ ನ್ಯೂಯಾರ್ಕ್ ನಲ್ಲಿ ಭಾರತೀಯ ವಲಸಿಗರನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ಏನ್ ಮಾಡಿದ್ರು ಅಂತಂದ್ರೆ ಘೋಷಣೆ ಮಾಡಿದ್ರು. 2 ಹೊಸ ದೂತಾವಾಸಗಳು, ಕಾನ್ಸುಲೇಟ್ಸ್ ಅಂತಂದ್ರೆ ಏನು? ದೂತಾವಾಸಗಳು ವಾಷಿಂಗ್ಟನ್, ಅಟ್ಲಾಂಟಾ ಈಗಾಗಲೇ ಇದಾವೆ. ಇವು ಏನ್ 2 ಇದಾವಲ್ಲ, ಬೋಸ್ಟನ್ ಮತ್ತು ಲಾಸ್ ಏಂಜಲೀಸ್, ಇವು 2ಗಳು ಈಗ ಅದು. ಇದಕ್ಕಿಂತ ಮುಂಚೆ ವಾಷಿಂಗ್ಟನ್, ಅಟ್ಲಾಂಟಾ, ಚಿಕಾಗೋ, ಹೂಸ್ಟನ್, ನ್ಯೂಯಾರ್ಕ್ ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋ ಇವು ಆಲ್ರೆಡಿ ಅಸ್ತಿತ್ವದಲ್ಲಿ 6 ಇದ್ದು, ಈಗ 6ರ ಜೊತೆಗೆ ಇನ್ನು 2 ಸೇರ್ಕೊಂಡು ಟೋಟಲ್ ಆಗಿ 8 ದೂತಾವಾಸಗಳು ಆಗ್ಲಿಕ್ಕೆ ಹೋಗ್ತಾ ಇದಾವೆ. ಆ 2 ಹೊಸ ದೂತಾವಾಸಗಳು ಯಾವುದು? ಬೋಸ್ಟನ್ ಮತ್ತು ಲಾಸ್ ಏಂಜಲೀಸ್ ನಗರಗಳು. ಓಕೆ, ಈಗ ಬೋಸ್ಟನ್ ಯಾವ್ದಕ್ ಪ್ರಸಿದ್ಧ ಇದೆ ಅಂತಂದ್ರೆ ಇದು USA ನ ಶಿಕ್ಷಣ ಮತ್ತು ಫಾರ್ಮಾ ರಾಜಧಾನಿ ಅಂತ ಕರೀತಾರೆ. USA ದ ಶಿಕ್ಷಣ ಮತ್ತು ಫಾರ್ಮಾ ರಾಜಧಾನಿ ಅಂತೇಳಿ ಬೋಸ್ಟನ್ಗೆ ಕರೀತಾರೆ. ಅದೇ ರೀತಿ ಲಾಸ್ ಏಂಜಲೀಸ್ ಅನ್ನ ಹಾಲಿವುಡ್ಗೆ ಪ್ರಸಿದ್ಧ ಆಗಿರುವಂತದ್ದು ಲಾಸ್ ಏಂಜಲೀಸ್. ದೂತಾವಾಸಗಳು ನೋಡಿ ಸಾಮಾನ್ಯವಾಗಿ ಅತಿಥೇಯ ದೇಶದ ದೊಡ್ಡ ನಗರಗಳಲ್ಲಿ ನೆಲೆಗೊಂಡಿರ್ತಾವೆ. ಇವು ದೂತಾವಾಸಗಳು ಏನಿದಾವಲ್ಲ, ಇವ ಕಾನ್ಸುಲೇಟ್ಸ್ ಗಳು, ಇವು ಅತಿಥೇಯ ದೇಶದ ದೊಡ್ಡ ನಗರಗಳಾಗಿರ್ತವೆ. ಆಮೇಲೆ ಕಾನ್ಸುಲೇಟ್ ಅನ್ನ ಮುನ್ನಡೆಸ್ತಾರೆ ಅಂತಂದ್ರೆ ಕಾನ್ಸುಲೇಟ್ ಜನರಲ್ ಇರ್ತಾರೆ. ಇದಕ್ಕೆ ಒಬ್ರು ಅವ್ರು ಏನ್ ಮಾಡ್ತಾರೆ? ಈ ಕಾನ್ಸುಲೇಟ್ ಗಳನ್ನ ನೋಡ್ಕೋತಿರ್ತಾರೆ. ಅತಿಥೇಯ ದೇಶಗಳಲ್ಲಿ ರಾಯಭಾರಿಯ ನಾಯಕತ್ವವನ್ನ ಅವ್ರೇನ್ ಮಾಡ್ತಾರೆ? ಇಲ್ಲಿ ಅನುಸರಿಸ್ತಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 6ನೇದ್ದು. ಕಾಮನ್ವೆಲ್ತ್ ಗೇಮ್ 2026 ಎಲ್ಲಿ ನಡೆಯಲಿದೆ ಅಂತ. ಇದು ಕರೆಂಟ್ ಅಫೇರ್ಸ್, ಎಲ್ಲಾನು ಕೂಡ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಗಳು. ಬೇಗನೆ ಲೈಕ್ ಮಾಡ್ರಿ, ಈ ಒಂದು ಕ್ವಶನ್ಸ್ ಗಳಿಗೆ ಲೈಕ್ ಮಾಡ್ರಿ. ಎಲ್ಲರೂ ಕೂಡ ಆದಷ್ಟು ನಿಮ್ಮ ಎಲ್ಲ ಗ್ರೂಪ್ಸ್ ಗಳಲ್ಲಿ ಶೇರ್ ಮಾಡ್ರಿ. ನೀವು ಶೇರ್ ಮಾಡಿದ್ರೆ ಬಹಳಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ತಲುಪಿತು ಅಂತಂದ್ರೆ ನಮಗೂ ಒಂದು ಹುರುಪ ಆಗುತ್ತೆ. ಹೌದ್ ಬಿಡಪ್ಪ, ನಾವು ಮಾಡ್ತಾ ಇದೀವಿ, ಇಷ್ಟು ಕಷ್ಟಪಟ್ಟು ನೋಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಅಂತೇಳಿ ನಮಗೊಂದು ಖುಷಿ ಆಗುತ್ತೆ, ಮಾಡ್ಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಇಲ್ಲಪ್ಪ ಅಂತಂದ್ರೆ ಆಕ್ಚುಲಿ ನಿಜವಾಗ್ಲೂ ಹೇಳೋದೇನು ಅಂತಂದ್ರೆ ಯಾರು ನೋಡ್ಲಿಲ್ಲ ಅಂತಂದ್ರೆ ನಮಗೆ ಏನ್ ಅನ್ಸ್ಬಿಡ್ತೈತಿ, ಬ್ಯಾಡ್ ಬಿಡಪ್ಪ, ಇದೇನು ಎಷ್ಟು ಮಾಡಿದ್ರು ಏನು ಉಪಯೋಗ ಆಗ್ತಾ ಇಲ್ಲಲ್ಲ ವಿದ್ಯಾರ್ಥಿಗಳಿಗೆ ಅಂತ ಹೇಳಿ ಆಗ್ತೈತಿ. ಸೊ ಹಾಗಾಗಿ ಆದಷ್ಟು ಎಲ್ಲ ಕಡೆನೂ ಕೂಡ ಶೇರ್ ಮಾಡಿ. ಕಾಮನ್ವೆಲ್ತ್ ಗೇಮ್ಸ್ 2026 ಎಲ್ಲಿ ನಡೆಯಲಿವೆ ಅಂತ ಹೇಳಿದ್ರೆ ಆಪ್ಷನ್ಸ್ ಗಳಲ್ಲಿ ಲಂಡನ್, ಸಿಡ್ನಿ ಇದೆ, ಗ್ಲಾಸ್ಗೋ ಇದೆ, ರೋಮ್ ಇದೆ. 2026 ಕಾಮನ್ವೆಲ್ತ್ ಗೇಮ್ಸ್ ಗಳು ನಡೆಯುವಂತದ್ದು ಎಲ್ಲಿ ಅಂತಂದ್ರೆ ಗ್ಲಾಸ್ಗೋದಲ್ಲಿ. ಎಲ್ಲಿ ನಡೀತಾ ಇದಾವೆ? ಗ್ಲಾಸ್ಗೋ. ನೋಡ್ರಿ, 2026 ಕಾಮನ್ವೆಲ್ತ್ ಕ್ರೀಡಾಕೂಟಗಳು ಸ್ಕಾಟ್ಲೆಂಡಿನ ಗ್ಲಾಸ್ಗೋದಲ್ಲಿ ಜುಲೈ 23ರಿಂದ ಆಗಸ್ಟ್ 2ರವರೆಗೆ ನಡೀಲಿಕ್ಕೆ ಹೋಗ್ತಾ ಇದಾವೆ 2026ರಲ್ಲಿ. 2026 ಕಾಮನ್ವೆಲ್ತ್ ಕ್ರೀಡಾಕೂಟವು ಬಹು ಕ್ರೀಡಾ ಕಾರ್ಯಕ್ರಮದ 23ನೇ ಆವೃತ್ತಿ. ಇದು ಬಹಳ ಇಂಪಾರ್ಟೆಂಟ್, ಇದನ್ನ ನೆನಪಿಟ್ಕೋಬೇಕು. ಎಷ್ಟನೇ ಆವೃತ್ತಿ ಇದೆ? ಇದು 23ನೇ ಆವೃತ್ತಿ ಇದೆ, ಇದನ್ನ ನೆನಪಿಟ್ಕೋಬೇಕು. ಇದು 12 ವರ್ಷಗಳ ನಂತರ ಪಂದ್ಯಗಳನ್ನ ಆಯೋಜಿಸಲಿಕ್ಕೆ ಹೋಗ್ತಾ ಇದೆ. ಅಂದ್ರೆ ಸ್ಕಾಟ್ಲೆಂಡ್ ದೊಳಗ 12 ವರ್ಷಗಳಾದ್ಮೇಲೆ ಈಗ ಆಗ್ತಾ ಇದೆ 2026ರಲ್ಲಿ. ನೆಕ್ಸ್ಟ್, ಈ ಇವೆಂಟ್ ದಲ್ಲಿ 10 ಕ್ರೀಡೆಗಳನ್ನ ಕಡಿಮೆ ಮಾಡ್ಯಾರ. 2026ರಲ್ಲಿ ಏನ್ ಗ್ಲಾಸ್ಗೋದೊಳಗ ಕಾಮನ್ವೆಲ್ತ್ ಗೇಮ್ಸ್ ಗಳು ಆಗ್ತಾ ಇದಾವ, ಅದರಲ್ಲಿ 10 ಕ್ರೀಡೆಗಳನ್ನ ರದ್ದು ಮಾಡ್ಯಾರೆ. ಅದರಲ್ಲಿ ಮುಖ್ಯವಾಗಿ ಯಾವ್ಯಾವ್ದು ಅಂತಂದ್ರೆ
ಕ್ರಿಕೆಟ್ ರದ್ದು ಮಾಡ್ಯಾರೆ, ಹಾಕಿ ಇಲ್ಲ, ಬ್ಯಾಡ್ಮಿಂಟನ್ ಇಲ್ಲ, ಕುಸ್ತಿ ಇಲ್ಲ, ರಗ್ಬಿ ಸೆವೆನ್ಸ್ ಇಲ್ಲ, ಇವೆಲ್ಲವುಗಳನ್ನ ರದ್ದು ಮಾಡ್ಯಾರೆ. ಇದೇನ್ 2026ರಲ್ಲಿ ಕಾಮನ್ವೆಲ್ತ್ ಕ್ರೀಡೆಗಳು ನಡಿಬೇಕಂತ ಹೇಳಿ ಆಸ್ಟ್ರೇಲಿಯಾದವರು ಆಸೆ ಪಟ್ಟಿದ್ರು, ನಾವು ನಡೆಸ್ತೇವಿ ಅಂತ ಹೇಳಿ ಆಸ್ಟ್ರೇಲಿಯಾದವರು. ಬಟ್ ಅವರ ಒಂದು ಏನು ಅಂತಂದ್ರ ವೆಚ್ಚದ ಹಣ ಇಲ್ಲದೆ ಇರುವುದರಿಂದ ಅವರು ಅದನ್ನ ನಡೆಸಲಿಕ್ಕೆ ಆಗ್ಲಿಲ್ಲ, ಅವ್ರು ತಗೋಲಿಲ್ಲ. ಹಾಗಾಗಿ 2026 ಸ್ಕಾಟ್ಲೆಂಡ್ ಒಳಗೆ ಗ್ಲಾಸ್ಗೋದೊಳಗೆ ನಾವು ನಡೆಸ್ತೇವೆ ಅಂತ ಸ್ಕಾಟ್ಲೆಂಡ್ ದವರು ಒಪ್ಪ್ಯಾರೆ. 2026ರಲ್ಲಿ ಈಗ ಸ್ಕಾಟ್ಲೆಂಡ್ ಗ್ಲಾಸ್ಗೋದಲ್ಲಿ 23ನೇ ಆವೃತ್ತಿಯ ಕಾಮನ್ವೆಲ್ತ್ ಗೇಮ್ಸ್ಗಳು ನಡೀತಾವ. ನೆಕ್ಸ್ಟ್ ಪ್ರಶ್ನೆ, ಪ್ರಧಾನ ಮಂತ್ರಿ ಜನಜಾತಿಯ ಉನ್ನತ್ ಗ್ರಾಮ್ ಅಭಿಯಾನ್ ಯೋಜನೆಗೆ ಎಷ್ಟು ಕೋಟಿ ರೂಪಾಯಿಗಳನ್ನ ವಿನಿಯೋಗಿಸಲಾಗಿದೆ? ಪ್ರಧಾನ ಮಂತ್ರಿ ಜನಜಾತಿಯ ಉನ್ನತ್ ಗ್ರಾಮ ಅಭಿಯಾನ ಯೋಜನೆ ಎಷ್ಟು ಕೋಟಿ ರೊಕ್ಕ ಇಟ್ಟಾರಂತ ಕೇಳ್ಯಾರೆ. 76 ಕೋಟಿ, 77 ಸಮಥಿಂಗ್ ಕೋಟಿ, 78, 79. ಇದರಲ್ಲಿ 79 ಕೋಟಿ 179,159 ಕೋಟಿ ಹಣವನ್ನ ಇದ್ರೊಳಗೆ ಇಟ್ಟಾರೆ. ಏನಿದು ಗ್ರಾಮ ಅಭಿಯಾನ ಯೋಜನೆ? ಗ್ರಾಮ ಅಭಿಯಾನ ಯೋಜನೆ ಏನಿದೆ ಅಂತಂದ್ರೆ ಇದು ಪ್ರಧಾನ ಮಂತ್ರಿ ಜನಜಾತಿ ಉನ್ನತ ಗ್ರಾಮ ಅಭಿಯಾನ ಏನಿದೆ, PMJUGA ಅಂತ ಹೇಳಿ ಹೇಳ್ತೇವೆ ನಾವು ಅದನ್ನು. PMJUGA ಇದು ಭಾರತದಲ್ಲಿ ನೋಡಿ ಬುಡಕಟ್ಟು ಪ್ರದೇಶಗಳು ಮತ್ತು ಸಮುದಾಯಗಳನ್ನು ಅಭಿವೃದ್ಧಿಪಡಿಸುವ ಒಂದು ಕಾರ್ಯಕ್ರಮ. ಬುಡಕಟ್ಟು ಪ್ರದೇಶಗಳು ಏನಿರ್ತಾವಲ್ಲ ಅವುಗಳು ಮತ್ತು ಸಮುದಾಯಗಳನ್ನ ಅಭಿವೃದ್ಧಿಪಡಿಸೋದು, ಅವುಗಳನ್ನ ಮೇಲ್ದರ್ಜೆಗೆ ತರುವಂತಹ ಒಂದು ಕಾರ್ಯಕ್ರಮವನ್ನ ಹಾಕೊಳ್ಳೋದು ಇದು ಒಂದು ಅಭಿಯಾನ ಆಗಿದೆ. ಇದರ ಗುರಿ ಏನಿದೆ ಅಂತಂದ್ರೆ ಈ ಕಾರ್ಯಕ್ರಮವು ಬುಡಕಟ್ಟು ಪ್ರದೇಶಗಳಲ್ಲಿ ಸಾಮಾಜಿಕ ಮೂಲ ಸೌಕರ್ಯಗಳನ್ನ ಅವ್ರಿಗೆ ಕೊಡ್ಬೇಕು. ಇದಾದ್ಮೇಲೆ ಅವರಿಗೆ ಆರೋಗ್ಯ ಒಳ್ಳೆದ್ ಕೊಡ್ಬೇಕು, ಆಮೇಲೆ ಶಿಕ್ಷಣ ಕೊಡ್ಬೇಕು, ಜೀವನೋಪಾಯವನ್ನ ಸುಧಾರಿಸ್ಬೇಕು ಅವ್ರದ್ದು. ಸೊ ಈ ಎಲ್ಲ ಗುರಿಗಳನ್ನ ಹೊಂದೈತಿ ಈ ಒಂದು ಅಭಿಯಾನ. ಇದರ ಬಜೆಟ್ ಈಗಾಗಲೇ ಹೇಳಿದೆ 79,156 ಕೋಟಿ ಇದರ ಬಜೆಟ್ ಒಳಗೆ ಕೊಟ್ಟಾರೆ. ಆಮೇಲೆ ಗ್ರಾಮಗಳ ಗುರಿ ಏನು ಅಂತಂದ್ರೆ ಈ ಕಾರ್ಯಕ್ರಮವು 63,000ಕ್ಕೂ ಹೆಚ್ಚು ಬುಡಕಟ್ಟು ಬಹುಸಂಖ್ಯಾತ ಹಳ್ಳಿಗಳು ಮತ್ತು ಮಹತ್ವಾಕಾಂಕ್ಷೆಯ ಜಿಲ್ಲೆಗಳಲ್ಲಿ ಗ್ರಾಮಗಳನ್ನ ಒಳಗೊಂಡೈತೆ. ಅಂದ್ರೆ 63,000 ಗ್ರಾಮ ಮತ್ತು ಏನು ಅಂತಂದ್ರ ಜಿಲ್ಲೆಗಳು, ಆ ಜಿಲ್ಲೆಗಳಲ್ಲಿರುವಂತಹ ಏನ್ ಗ್ರಾಮಗಳದಾವ 63 ಗ್ರಾಮಗಳನ್ನ ಏನ್ ಮಾಡ್ಬೇಕು, ಮೇಲ್ದರ್ಜೆಗೆ ತಗೊಂಡ್ ಹೋಗ್ಬೇಕನ್ನುವಂಥದ್ದು ಒಂದು ಗುರಿಯನ್ನ ಇಟ್ಕೊಂಡಾರೆ. ಎಷ್ಟು ರೂಪಾಯಿ ಒಳಗ? 79,156 ಕೋಟಿ ರೂಪಾಯಿದೊಳಗೆ. ಮಧ್ಯಸ್ಥಿಕೆ ಅಂತಂದ್ರೆ ನೋಡ್ರಿ ಏನಿದೆ ಇಲ್ಲಿ ಪ್ರೋಗ್ರಾಮ್ 25 ಮಧ್ಯಸ್ಥಿಕೆಗಳನ್ನು ಒಳಗೊಂಡಿದೆ. ಅಂತಂದ್ರೆ 25 ಒಂದು ಏನು ಅಂತಂದ್ರೆ ಗೋಲ್ಸ್ ಗಳನ್ನ ಒಳಗೊಂಡೈತೆ, ಅಂದ್ರೆ ಗುರಿಗಳನ್ನ ಒಳಗೊಂಡೈತಿ. ಇದು 25 ಅವುಗಳೆಂದರೆ ತಮ್ಮ ಮನೆಗಳನ್ನು ಪ್ರವಾಸಿ ಹೋಮ್ ಸ್ಟೇಗಳನ್ನಾಗಿ ಮಾಡಲು ಬುಡಕಟ್ಟು ಕುಟುಂಬಗಳಿಗೆ 5 ಲಕ್ಷ ರೂಪಾಯಿಗಳನ್ನ ನೀಡೋದು. ಆಮೇಲೆ ಸರ್ಕಾರಿ ಶಾಲೆಗಳು ಮತ್ತು ಹಾಸ್ಟೆಲ್ಗಳ ಮೂಲ ಸೌಕರ್ಯಗಳನ್ನ ಸುಧಾರಣೆ ಮಾಡುವುದು. ಈ ರೀತಿ 25 ಇದಾವೆ. ಆಮೇಲೆ ಕುಡುಗೋಲು ಕಣ ಕಾಯಿಲೆ ಅಂತಂದ್ರೆ ಇದು ಸಿಕ್ಕಲ್ ಕಾಯಿಲೆ ಅಂತ ಒಂದು ಬರ್ತೈತಿ. ಅದು ಬ್ಲಡ್ ಗೆ ಸಂಬಂಧ ಇರುವಂತದ್ದು ಒಂದು ರೋಗ. ಆ ರೋಗವನ್ನು ನಿರ್ಣಾಯಕ ಮಾಡೋದು ಅಂದ್ರೆ ಅದನ್ನ ಹೋಗಲಾಡಿಸುವುದು. ನೆಕ್ಸ್ಟ್ ಬುಡಕಟ್ಟು ವಿವಿಧೋದ್ದೇಶ ಮಾರುಕಟ್ಟೆ ಕೇಂದ್ರಗಳನ್ನ ಸ್ಥಾಪನೆ ಮಾಡೋದು. ಅರಣ್ಯ ಹಕ್ಕುಗಳನ್ನ ಗುರುತಿಸುವುದು ಮತ್ತು ಭದ್ರಪಡಿಸುವುದು ಇದರ ಮುಖ್ಯವಾಗಿರುವಂತಹ ಇವು ಉದ್ದೇಶಗಳಿದಾವು. ಇವುಗಳನ್ನ ಇಟ್ಕೊಂಡು ಈ ಒಂದು ಪ್ರಧಾನ ಮಂತ್ರಿ ಜನಜಾತಿಯ ಉನ್ನತ ಗ್ರಾಮ ಅಭಿಯಾನ ಮಾಡಬೇಕು ಅಂತೇಳಿ ಇದೊಂದು ಅಭಿಯಾನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಲಾಗಿದೆ. ಇದ ಬಜೆಟ್ ದೊಳಗ ಇಷ್ಟು ರೊಕ್ಕ ಅದ್ರೊಳಗೆ ಇಟ್ಟ. ನೆಕ್ಸ್ಟ್ ಪ್ರಶ್ನೆ, ಪ್ರಸಿದ್ಧ ನಗರ್ ವಾನ್ ಅಲ್ಲ, ಇದು ಒನ್ ಆಗ್ಬೇಕಿದು. ಓಕೆ, ಪ್ರಸಿದ್ಧ ನಗರ್ ಒನ್ ಯೋಜನೆಯನ್ನು ಯಾವ ಸಚಿವಾಲಯವು ಪ್ರಾರಂಭಿಸಿದೆ ಅಂತ ಇದೆ? ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ, ಜವಳಿ ಸಚಿವಾಲಯ. ಯಾವ ಸಚಿವಾಲಯದವರು ನಗರ್ ಒನ್ ಯೋಜನೆ, ಒನ್ ಅಂದ್ರೆ ಈಗಾಗಲೇ ನಿಮಗೆ ಗೊತ್ತಾಗಿರಬಹುದು, ಅರಣ್ಯಕ್ಕೆ ನಾವು ಒನ್ ಅಂತೇಳಿ ಕರಿತಾ ಇದ್ದೇವೆ. ಸೊ ಇದಕ್ಕೆ ನಾವು ಅಂದಾಜು ಮಾಡಿನೂ ಹಾಕಬಹುದು. ಆಪ್ಷನ್ಸ್ ಸಿ, ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದಿಂದ ಈ ಒಂದು ಯೋಜನೆ ಪ್ರಾರಂಭ ಆಗೈತಿ. ಯಾವುದು? ನಗರ್ ಒನ್ ಯೋಜನೆ. ಏನಿದೆ ಇದು ನಗರ್ ಒನ್ ಯೋಜನೆ ಅಂತಂದ್ರೆ ಇದು ಏನು NVY ಅಂತ ಹೇಳಿ ಕರಿತೀವಿ, ನಗರ್ ಒನ್ ಯೋಜನೆ. ನಗರಗಳಲ್ಲಿ ಏನಾಗ್ಬೇಕು? ಹಸಿರು ಹೊದಿಕೆಯನ್ನ ಹೆಚ್ಚಿಸಲು. ಹಸಿರು ಹೊದಿಕೆ ಅಂತಂದ್ರೆ ಏನು ಅಂದ್ರ ನಗರಗಳು ಏನಾಗ್ಬೇಕು? ಹಚ್ಚ ಹಸಿರು ಆಗ್ಬೇಕಂತಂದ್ರೆ ಗಿಡಗಳನ್ನ ಹಚ್ಚುವುದು, ಗಿಡಗಳನ್ನ ಬೆಳೆಸುವುದು, ಗಿಡಗಳನ್ನ ಸಂರಕ್ಷಣೆ ಮಾಡುವುದು. ಅದಕ್ಕೆ ಏನಂತೇವೆ ನಾವು?
ಹಸಿರಾಗುವುದು. ಜೀವನದ ಗುಣಮಟ್ಟವನ್ನ ಸುಧಾರಿಸುವುದು, ಅಲ್ಲಿರುವಂತಹ ಜೀವನ ಮಟ್ಟ ಭಾರತ ಸರ್ಕಾರದ ಒಂದು ಕಾರ್ಯಕ್ರಮ. ಇದು ಕಾರ್ಯಕ್ರಮದ ಗುರಿಗಳು ಇದು ಆಗಿವೆ. ಈ ನಗರ ಅರಣ್ಯಗಳ ಸೃಷ್ಟಿ ಮಾಡುವುದು, ನಿರ್ವಹಣೆಗಾಗಿ ಪ್ರತಿ ಹೆಕ್ಟರ್ಗೆ 4 ಲಕ್ಷ, ಆಮೇಲೆ ನಾಗರಿಕರು, ವಿದ್ಯಾರ್ಥಿಗಳು ಮತ್ತು ಇತರ ಮಧ್ಯಸ್ಥಗಾರರನ್ನ ಈ ಹಸಿರು ಸಂಸ್ಥೆಗಳ ಸ್ಥಳಗಳ ರಚನೆ ಮತ್ತು ನಿರ್ವಹಣೆಯಲ್ಲೇ ತೊಡಗಿಸಿಕೊಳ್ಳುವುದು. ಅಂದ್ರೆ ಎಲ್ಲರನ್ನು ತೊಡಗಿಸಿಕೊಳ್ಳುವುದು ಇದರ ಒಂದು ಉದ್ದೇಶ ಆಗೈತೆ. ಆಮೇಲೆ ನಗರ ವನ ಪ್ರದೇಶದೊಳಗೆ 10 ಹೆಕ್ಟರ್ ನಿಂದ 50 ಹೆಕ್ಟರ್ ವರೆಗೆ ಏನು ಅಂತಂದ್ರ ಇದರ ಒಂದು ಏರಿಯಾ ಇರ್ತೈತಿ. ನಗರ ವನ ಯೋಜನೆ ಎಷ್ಟಿರ್ತೈತಿ, ಇದು ಕನಿಷ್ಠ 10 ಹೆಕ್ಟರ್ ದಿಂದ 50 ಹೆಕ್ಟರ್ ವರೆಗೆ ಜಮೀನ್ ಇರಬೇಕು. ಅಲ್ಲಿ ಇದನ್ನ ಸುಧಾರಣೆ ಮಾಡ್ತಾರೆ. ಹಸಿರು ಸ್ಥಳಗಳನ್ನ ರಚಿಸುವುದು ನೋಡ್ರಿ, ಇದು ಇಂಪಾರ್ಟೆಂಟ್ ಐತಿ. NVY ನಗರ್ ವನ್ ಯೋಜನಾ 2027ರ ವೇಳೆಗೆ ನಗರಗಳಲ್ಲಿ 1000 ನಗರ ವನ್ಗಳನ್ನ ಅಥವಾ ಅರಣ್ಯ ಪ್ರದೇಶಗಳನ್ನ ಅಭಿವೃದ್ಧಿಪಡಿಸೋದು. 2027ರವರೆಗೆ ಎಷ್ಟು 1000 ನಗರ ವನ್ಗಳನ್ನ ಅಥವಾ ಅರಣ್ಯ ಪ್ರದೇಶಗಳನ್ನ ಸೃಷ್ಟಿ ಮಾಡೋದು. 1000 ಅರಣ್ಯ ಪ್ರದೇಶಗಳನ್ನ ಸೃಷ್ಟಿ ಮಾಡುವುದು ಯಾವಾಗಿನವರೆಗೆ? 2027. ಈ ಡೇಟ್ ಅನ್ನ ನೆನಪಿಟ್ಕೊಳ್ರಿ. ಈ ಪ್ರದೇಶಗಳು ಸಾರ್ವಜನಿಕರಿಗೆ ಪ್ರವೇಶಿಸಬಹುದಾದ ಮತ್ತು ಮನೋರಂಜನೆಗೆ, ಶಿಕ್ಷಣ ಮತ್ತು ಜೀವ ವೈವಿಧ್ಯ ಸಂರಕ್ಷಣೆಗಾಗಿ ನೈಸರ್ಗಿಕ ಪರಿಸರಗಳನ್ನ ಒದಗಿಸ್ತಾ ಇದೆ ಅಂತಂದ್ರೆ ಇದು ಎಲ್ಲರಿಗೂ ಮುಕ್ತವಾಗಿ ಅಲ್ಲಿ ಹೋಗ್ಬಹುದು, ನೋಡಬಹುದು. ಅಲ್ಲಿ ಯಾವ್ದು ರಿಸ್ಟ್ರಿಕ್ಷನ್ಸ್ ಇರಂಗಿಲ್ಲ. ಬಟ್ ಅವ್ರು ಡೆವಲಪ್ಮೆಂಟ್ ಮಾಡ್ತಾರೆ. 1000 ನಗರಗಳನ್ನ ಮಾಡೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದರ ಉದ್ದೇಶ ಗಾಳಿಯ ಗುಣಮಟ್ಟ ಸುಧಾರಣೆ ಆಗುತ್ತೆ. ಆಮೇಲೆ ಪರಿಸರ ಉಸ್ತುವಾರಿಯನ್ನ ಉತ್ತೇಜನ ಮಾಡುವುದು, ನಗರಗಳು ಹವಾಮಾನ ಸ್ಥಿತಿ ಸ್ಥಾಪಕವಾಗಲು ಸಹಾಯ ಮಾಡುತ್ತೆ ಈ ಒಂದು ಯೋಜನೆ ಅಂತ ಹೇಳಿ ಈ ರೀತಿ ಒಂದು ಯೋಜನೆಯನ್ನ ಹಾಕೊಂಡಾರೆ. ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಆಕ್ಸಿಯಂ 4 ಮಿಷನ್ ಅನ್ನು ಯಾರು ನಿರ್ವಹಿಸುತ್ತಾರೆ? ಇದರ ಲೀಡರ್ ಯಾರಾಗ್ಲಿಕ್ಕೆ ಹೋಗ್ತಾ ಇದಾರೆ? ಆಕ್ಸಿಯಂ 4 ಮಿಷನ್ ಅಂತ ಇದೆ. ಇದರ ಒಂದು ಲೀಡರ್ ನಮ್ಮ ಭಾರತ ದೇಶದ ಒಬ್ಬರಿದ್ದಾರೆ, ಅಸ್ಟ್ರೋನಾಟ್. ಅವ್ರು ಆಗ್ಲಿಕ್ಕೆ ಹೋಗ್ತಾ ಇದಾರೆ. ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಗಳಲ್ಲಿ ಅಜಯ್ ನಾಯರ್, ದೀಪಕ್ ಜೋಶಿ, ಶುಭಾಂಶು ಶುಕ್ಲಾ ಇದೆ, ರಾಮನ್ ಪಾಂಡೆ. ಇದಕ್ಕೆ ಆನ್ಸರ್ ಯಾವುದು ಅಂತಂದ್ರೆ ಶುಭಾಂಶು ಶುಕ್ಲಾರವರು ಇದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಅವ್ರು ಹೋಗ್ತಾ ಇದ್ದಾರೆ. ಆಕ್ಸಿಯಂ 4 ಮಿಷನ್ ಅನ್ನ ಅವರ ಲೀಡರ್ ಆಗಿ ಅದನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇವರು ನಮ್ಮ ಬಾಹ್ಯಾಕಾಶಕ್ಕೆ ಹೋಗುವಂತಹ 2ನೇ ಒಬ್ಬ ವ್ಯಕ್ತಿ ಕೂಡ ಇವರು ಆಗ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇದು ಲಾಂಚ್ ಎಲ್ಲಿಂದ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಮಿಷನ್ ಫ್ಲೋರಿಡಾದಿಂದ ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ ಮತ್ತು ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯಲ್ಲಿ ಇದು ಉಡಾವಣೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇದರಲ್ಲಿ ಸಿಬ್ಬಂದಿ ಯಾರ್ಯಾರು ಇರ್ತಾ ಇದ್ದಾರೆ? ಭಾರತೀಯ ಗಗನಯಾತ್ರಿಗಳಾಗಿರುವಂತಹ ಗ್ರೂಪ್ ದ ಕ್ಯಾಪ್ಟನ್ ಆಗಿರುವಂತಹ ಶುಭಾಂಶು ಶುಕ್ಲಾ ಮತ್ತು ಪ್ರಶಾಂತ್ ಬಾಲಕೃಷ್ಣನ್. ಎರಡೂ ಕೂಡ ನೆನಪಿಟ್ಕೊಳ್ರಿ. ಶುಭಾಂಶು ಶುಕ್ಲಾ ಮತ್ತು ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಇರ್ತಾರೆ. ಶುಕ್ಲಾ ಅವರು ಬಾಹ್ಯಾಕಾಶಕ್ಕೆ ಹೋದ 2ನೇ ಭಾರತೀಯರು ಕೂಡ ಇವರು ಆಗ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇದಾದ್ಮೇಲೆ ಇದರ ಅವಧಿ ಎಷ್ಟು ದಿನಗಳವರೆಗೆ ಹೊಂಟಾರವರು? 14 ದಿನಗಳವರೆಗೆ ಅವರು ಹೋಗ್ತಾ ಇದ್ದಾರೆ. ಇದರ ಗುರಿ ಏನು ಅಂತಂದ್ರೆ ಈ ಮಿಷನ್ ಭಾರತದ ಮಾನವ ಬಾಹ್ಯಾಕಾಶ ಕಾರ್ಯಕ್ರಮವನ್ನು ಹೆಚ್ಚಿಸಲು ಮತ್ತು ಇಸ್ರೋ ಮತ್ತು ನಾಸಾದ ನಡುವೆ ಒಂದು ಸಹಕಾರವನ್ನ ಬಲಪಡಿಸಲಿಕ್ಕೆ ಈ ಒಂದು ಮಿಷನ್ ಅನ್ನ ಮಾಡ್ತಾ ಇದ್ದಾರೆ. ಓಕೆ, ಯಾರು ಹೇಳ್ರಿ? ಶುಭಾಂಶು ಶುಕ್ಲಾ ಅದರ ಒಂದು ಕ್ಯಾಪ್ಟನ್ ಆಗ್ಲಿಕ್ಕೆ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಪ್ರಶ್ನೆ ನೋಡಿ. ಇತ್ತೀಚೆಗೆ ದೆಹಲಿಯ 3ನೇಯ ಮಹಿಳಾ ಮುಖ್ಯಮಂತ್ರಿ ಡ್ಯಾಶ್ ಆಗಿದ್ರು. ಯಾರಾಗ್ಯಾರ 3ನೇ? ಈಗ ರೀಸೆಂಟ್ ಆಗಿ ಬಹಳ ಚರ್ಚೆಯೊಳಗಿದ್ರು ಇವರು. ಆಮೇಲೆ ಬಹಳಷ್ಟು ಏನು ಅಂತಂದ್ರೆ ವಿಡಿಯೋಸ್ಗಳು ವೈರಲ್ ಆಗ್ತಾ ಇದಾವೆ ಇವ್ರದ್ದು. ಈ ಮಂತ್ರಿ ಏನಾಗ್ಯಾರ ಮುಖ್ಯಮಂತ್ರಿ ಅವ್ರದ್ದು. ಆಮೇಲೆ ಶಿಕ್ಷಣದ ಬಗ್ಗೆ ಬಹಳಷ್ಟು ಕಾಳಜಿಯನ್ನ ತೆಗೆದುಕೊಳ್ಳುವಂತಹವರು ಆಗ್ಯಾರೆ. ಬೇರೆ ಬೇರೆ ಸ್ಕೂಲ್ಗಳಿಗೆ, ಕಾಲೇಜಸ್ಗಳಿಗೆ, ಹೈಸ್ಕೂಲ್ಸ್ಗಳಿಗೆ ವಿಸಿಟ್ ಅನ್ನ ಕೊಟ್ಟು ಅಲ್ಲಿಯ ಸ್ಥಿತಿಗತಿಯನ್ನ ವಿಚಾರಣೆ ಮಾಡುವಂತಹ ವಿಡಿಯೋಸ್ಗಳು ಬಹಳಷ್ಟು ಇವ್ರದ್ದು ಏನಾಗ್ಯಾವು ಅಂತಂದ್ರ ವೈರಲ್ ಆಗ್ಯಾವೆ. ಯಾರು ಹೇಳ್ರಿ ಅವ್ರ? ರಾಖಿ ಬಿರ್ಲಾ, ಪ್ರೇಮಿಳಾ ಟೋಕಾಸ್, ಪ್ರೀತಿ ತೋಮರ್, ಅತಿಶಿ ಮರ್ಲೇನಾ ಅಂತ ಹೇಳಿ 4 ಆಪ್ಷನ್ಸ್ಗಳು ಇದಾವೆ. ಇದಕ್ಕೆ ಆನ್ಸರ್ ಯಾರು ಅಂತಂದ್ರ ಅತಿಶಿ ಮರ್ಲೇನಾ ಅನ್ನುವಂಥವ್ರು ಈಗ ಇತ್ತೀಚೆಗೆ 3ನೇ ಮಹಿಳಾ ಮುಖ್ಯಮಂತ್ರಿ. ಯಾರು? ದೆಹಲಿದ 3ನೇ ಮಹಿಳಾ ಮುಖ್ಯಮಂತ್ರಿ ಅವರು. ಇದಕ್ಕಿಂತ ಮುಂಚೆ 2 ಜನ ದೆಹಲಿಯ ಮುಖ್ಯಮಂತ್ರಿಗಳಾಗ್ಯಾರ ಮಹಿಳಾ. ಫಸ್ಟ್ ಯಾರಾಗಿದ್ರು? ಸುಷ್ಮಾ ಸ್ವರಾಜ್. ಇದಾದ್ಮೇಲೆ 2ನೇದವರು ಶೀಲಾ ದೀಕ್ಷಿತ್. ಇದಾದ್ಮೇಲೆ 3ನೇದವರು ಅತಿಶಿ ಮರ್ಲೇನಾ 3ನೇದವ್ರು ಇವರು.
ಇವರು APA ಆಮ್ ಆದ್ಮಿ ಪಾರ್ಟಿಯ ನಾಯಕಿ ಆಗಿರುವಂತಹ ಅತೀಶಿ ಶನಿವಾರ ಅಂತಂದ್ರೆ ಇದು ಸೆಪ್ಟೆಂಬರ್ 21 2024 ದೆಹಲಿಯಲ್ಲಿ 3ನೇ ಮಹಿಳಾ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ರಾಷ್ಟ್ರೀಯ ರಾಜಧಾನಿಯಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದ ಮೂವರಲ್ಲಿ ಅತ್ಯಂತ ಕಿರಿಯ ಎಂಬ ಹೆಗ್ಗಳಿಕೆ. ಅಂತಂದ್ರೆ ಇವ್ರೇನ್ ಇಬ್ರು ಜನ ಇದಾರಲ್ಲ, ಸುಷ್ಮಾ ಸ್ವರಾಜ್ ಮತ್ತು ಶೀಲಾ ದೀಕ್ಷಿತ್, ಇವ್ರಕ್ಕಿಂತಲೂ ಕಿರಿಯದಾಗಿರುವಂತಹ ಮಹಿಳೆ. ಆಮೇಲೆ ಟೋಟಲ್ ಆಗಿ ನಮ್ಮ ಭಾರತ ದೇಶದಲ್ಲಿ 17ನೆಯ ಮಹಿಳಾ ಮುಖ್ಯಮಂತ್ರಿ ಇವರು. 17ನೆಯ ಒಂದು ಮುಖ್ಯಮಂತ್ರಿಯಾಗಿ ಈ ಒಂದು ಹುದ್ದೆಯನ್ನ ಅಲಂಕಾರ ಮಾಡಿರುವಂತಹವರು ಅತೀಶಿ ಮರ್ಲೇನಾ. ನೆನಪಿಟ್ಕೊರಿ, ಅತೀಶಿ ಮರ್ಲೇನಾ. ಓಕೆ ರೈಟ್. ಸೊ ಇವತ್ತು ನಾವು 10 ಕ್ವಶನ್ಸ್ ಗಳನ್ನ ನೋಡಿದ್ವಿ. ಸೊ ಈ 10 ಕ್ವಶನ್ಸ್ ಗಳು ನಿಮ್ಗೆ ಹೇಗ್ ಅನಿಸಿದ್ವು ಅನ್ನೋದನ್ನ ಕಮೆಂಟ್ ಮಾಡ್ರಿ. ನಿಮ್ಮ ಅಭಿಪ್ರಾಯ ಬಹಳಷ್ಟು ಇಂಪಾರ್ಟೆಂಟ್ ಇರ್ತೈತಿ ಅಂತ ಹೇಳಿದೆ. ನೀವು ಶೇರ್ ಮಾಡೋದು ಇಂಪಾರ್ಟೆಂಟ್ ಇರ್ತೈತಿ, ಲೈಕ್ ಮಾಡೋದು ಇಂಪಾರ್ಟೆಂಟ್ ಇರ್ತೈತಿ. ಆಮೇಲೆ ಅದಕ್ಕಿಂತ ಇಂಪಾರ್ಟೆಂಟ್ ನೀವು ಸ್ಟಡಿ ಮಾಡೋದು ಇಂಪಾರ್ಟೆಂಟ್ ಇರ್ತೈತಿ. ಈ ಒಂದು PDF ಅನ್ನ ತೆಗೆದುಕೊಂಡು ನೀವು ಏನ್ ಮಾಡ್ಬಹುದು, ನಿಮ್ಮ ಸ್ಟಡಿಯನ್ನ ಒಳ್ಳೆ ರೀತಿಯಿಂದ ಮಾಡ್ಬೋದು. 1000 ಕ್ವಶನ್ಸ್ ಗಳನ್ನ ನಿಮ್ಗೆ ಏನ್ ಮಾಡ್ತೇವೆ ನಾವು ಪ್ರೊವೈಡ್ ಮಾಡುವಂತಹ ಕೆಲಸ ನಾವು ಮಾಡ್ತೇವಿ. ಎಲ್ಲ ಏನು ಅಂತಂದ್ರೆ ಎಲ್ಲ ಒಂದು PDF ಗಳನ್ನ ನೀವು ಕಲೆಕ್ಟ್ ಮಾಡ್ಕೊಂಡು ಪ್ರಿಂಟ್ ಗಳನ್ನ ಹಾಕ್ಸ್ಕೊಂಡು ನೀವು ಏನ್ ಮಾಡಬಹುದು, ನಿಮ್ಮ ಸ್ಟಡಿಯನ್ನ ಒಳ್ಳೆ ರೀತಿಯಿಂದ ನೀವು ಮಾಡಬಹುದು. ಆಮೇಲೆ ನಿಮ್ಗೆ ಕಂಪ್ಲೀಟ್ ಆಗಿರುವಂತಹ ಕೋರ್ಸ್ ಬೇಕಾಗಿತ್ತು ಅಂತಂದ್ರೆ NTPC ಕಂಪ್ಲೀಟ್ ಕೋರ್ಸ್ ಸಿಗ್ತಾ ಇದೆ ನಿಮ್ಗೆ. NTPC, LP ಟೆಕ್ನಿಷಿಯನ್, RPF ಗ್ರೂಪ್ ಡಿ, SSC ಎಲ್ಲ ಎಕ್ಸಾಮ್ಸ್ ಗಳಿಗೆ ಕೋರ್ಸಸ್ ಗಳು ಅವೈಲೇಬಲ್ ಇದಾವು. ಕೋರ್ಸಸ್ ಗಳನ್ನ ಪಡ್ಕೋಬಹುದು ನೀವು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಬೇಗನೆ ಜಾಯ್ನ್ ಆಗ್ರಿ. ಈಗ ಸದ್ಯಕ್ಕೆ RPF ಗ್ರೂಪ್ ಡಿ ಮತ್ತು SSC GD ಯ ಬರ್ನಿಂಗ್ ಇರುವಂತಹ ಒಂದು ಎಕ್ಸಾಮ್ಸ್ ಗಳು, ಅಂದ್ರೆ ಮುಂದೆ ಬರುವಂತಹ ಎಕ್ಸಾಮ್ಸ್ ಗಳು ಅದಾವ. ಅದಕ್ಕಿನ್ನ ಟೈಮ್ ಐತಿ. ಕೋರ್ಸ್ ಅನ್ನ ತಗೊಂಡು ನೀವು ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮಾಡಬಹುದು. ಕರೆಂಟ್ ಅಫೇರ್ಸ್ ಫ್ರೀ ಆಗಿ ನಿಮಗೆ ಮಾಡಿಸ್ತಾ ಇದೇವಿ. ಆ ಕರೆಂಟ್ ಅಫೇರ್ಸ್ ಜೊತೆಗೆ ಈ ಕ್ಲಾಸಸ್ ಗಳನ್ನ ತಗೊಂಡು ನೀವು ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮಾಡಬಹುದು. ಓಕೆ, ಮತ್ತೆ ಒಂದು ಹೊಸದಾಗಿರುವಂತಹ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ಲಿಕ್ಕೆ ಮರೆಯಕ್ ಹೋಗ್ಬೇಡ್ರಿ. ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ರಿ, ಅಲ್ಲಿ ನಿಮಗೆ PDF ಸಿಗ್ತೈತಿ. ಇವತ್ತು ನೈಟ್ನೆ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಬೇಕಂದ್ರೆ ಪ್ರಿಂಟ್ ತಗೊಂಡು ನೀವು ನಿಮ್ಮ ಸ್ಟಡಿಯನ್ನ ಮಾಡಿ. ಓಕೆ, ಧನ್ಯವಾದಗಳು. ಜೈ ಹಿಂದ್.